ಹಾಯ್ ಹಲೋ ಸ್ನೇಹಿತರ, ನಿಮಗೋಸ್ಕರವಾಗಿ ಇವತ್ತು ಮತ್ತೊಂದು ಅದ್ಭುತವಾದಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನೆ KAS ಇತಿಹಾಸ ಪ್ರಶ್ನೋತ್ತರಗಳ ಸರಣಿ. ಮೊನ್ನೆ ನಡೆದಂತ KAS 2024ನ ಇತಿಹಾಸ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟ್ ಅನಾಲಿಸಿಸ್ ನಿಮ್ಗೋಸ್ಕರ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳು ಬಂದಿತ್ತು. ಮೇಡಮ್ ಬಿಕಾಜಿ ಖಾಮಾ ಅವ್ರ ಬಗ್ಗೆ, ದೆನ್ ಭಾರತೀಯ ಮಂಡಳಿಗಳ ಕಾಯ್ದೆ 1909 ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಏನ್ ಕರಿತೀವಿ ಅದು, ಲಾಹೋರ್ ನಿರ್ಣಯ 1940, ಮತ್ತೆ ಮೊಘಲ್ ಸಾಮ್ರಾಜ್ಯದ ಮೀನಾ ಬಜಾರ್ ಬಗ್ಗೆ, ಹಾಗೆ ಶಿವಾಜಿ ಹಾಗೂ ಮರಾಠರ ಉದಯದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ನಿಮ್ಗಿದೆ. ನೋಡಿ ಸ್ನೇಹಿತರ, ಮರಿಬೇಡಿ, KAS ಇತಿಹಾಸ ಪ್ರಶ್ನೋತ್ತರದ 10ನೇ ವಿಡಿಯೋ. ಎಲ್ಲ KS ಪ್ರಶ್ನೆಗಳನ್ನ ನಿಮ್ಗೋಸ್ಕರ ಅನಾಲಿಸಿಸ್ ಮಾಡಿದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅದರ ಲಿಂಕ್ ಇದೆ, ತಾವೆಲ್ಲರೂ ಕೂಡ ಅದನ್ನ ನೋಡಬಹುದು. ಹಾಗೆ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋಗಳ ಸರಣಿ ಬರುತ್ತೆ ಅಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಈ ಚಾನಲ್ ನ ಪ್ರೋತ್ಸಾಹಿಸಬೇಕು. ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ಅಥವಾ 9900599186 ಗೂಗಲ್ ಪೇಗೆ ನೀವು ಒಂದಿಷ್ಟು ಹಣಕಾಸು ಧನ ಸಹಾಯ ಮಾಡಿದ್ರೆ ಚಾನಲ್ ನ ಬಿಗ್ಗೆಸ್ಟ್ ಡಿಜಿಟೈಸ್ ಮಾಡಬೇಕು ಅನ್ನೋ ನಮ್ಮ ಆಸೆನ ಈಡೇರಿಸ್ಕೊಳ್ತೀವಿ. ಸೊ ಬನ್ನಿ ಸ್ನೇಹಿತರ, ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ಪ್ರಶ್ನೆ 1 ಈ ರೀತಿ ಕೇಳಿದ್ರು: ಮೇಡಮ್ ಬಿಕಾಜಿ ಕಾಮಾಗೆ ಸ್ಪಂದಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ. ಈಕೆಯು ಭಾರತದ ಕ್ರಾಂತಿಯ ತಾಯಿ ಎಂದು ಹೆಸರುವಾಸಿಯಾಗಿದ್ದಾಳೆ. ಇಸ್ ನೋನ್ ಆಸ್ ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್. 1907ರಲ್ಲಿ ಆಕೆ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಮತ್ತು ಮಧ್ಯದಲ್ಲಿ ಒಂದೇ ಮಾತರಂ ಎಂದು ಬರೆದಿರುವ ಭಾರತದ ತ್ರಿವರ್ಣ ಧ್ವಜವನ್ನ ಆರಿಸಿದರು ಅಂತೇಳಿ. ಈಕೆಯು 1905 ಲಂಡನ್ ಸೊಸೈಟಿಯನ್ನ ಸ್ಥಾಪಿಸಿದಳು. 3 ಹೇಳಿಕೆಗಳನ್ನು ಕೊಡಲಾಗಿತ್ತು. ಆಪ್ಷನ್ ನಲ್ಲಿ 1 ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆ ಸರಿಯಾಗಿದೆ, 3 ಹೇಳಿಕೆಗಳು ಸರಿಯಾಗಿದೆ, ಯಾವ ಹೇಳಿಕೆಯೂ ಸರಿಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಬಹಳ ವಿಶೇಷವಾಗಿ ಈ ತರದ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ನೋಡಬಹುದು, ಸಿ 3ನೇ ಹೇಳಿಕೆ ಸರಿ ಇರಲಿಲ್ಲ. ಇನ್ನು 1 ಮತ್ತು 2 ಹೇಳಿಕೆಗಳು ಇದರಲ್ಲಿ ಸರಿ ಇದಾವೆ. ಯಾಕೆ ಅಂತಂದ್ರೆ ಈಕೆಯನ್ನ ಭಾರತದ ಕ್ರಾಂತಿಯ ತಾಯಿ ಅಂತ ಕರೀತಾರೆ, ರೈಟ್. 1907ರ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಕೂಡ ಇವಳು ಭಾಗವಹಿಸಿದ್ರು, ಇದು ಸರಿ. 3ನೇದು ಲಂಡನ್ ಇಂಡಿಯನ್ ಸೊಸೈಟಿ 1905ರಲ್ಲ, ಲಂಡನ್ ಇಂಡಿಯನ್ ಸೊಸೈಟಿ ಸ್ಥಾಪನೆ ಆಗಿದ್ದು 1865. ದಾದಾಬಾಯಿ ನೌರೋಜಿ ಅವರ ನೇತೃತ್ವದಲ್ಲಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಮತ್ತೆ WC ಬ್ಯಾನರ್ಜಿ ಇವರ ಎಲ್ಲರ ಸಹಕಾರದಿಂದ ಸ್ಥಾಪನೆ ಆಗುತ್ತೆ. ಅದು 1865ರಲ್ಲಿ. ಹೇಳಿಕೆ 2 ಮಾತ್ರ ಸರಿ ಅಂತ ನೀವು ನೆನ್ಪಿಡ್ಕೋಬೇಕು. ಬಿಕಾಜಿ ಖಾಮಾ ಅವ್ರ ಬಗ್ಗೆ ನಿಮ್ಗೆ ಶಾರ್ಟ್ ಸ್ಟೋರಿನಲ್ಲಿ ಕೊಡೋದಾದ್ರೆ, ಸೆಪ್ಟೆಂಬರ್ 24, 1861ರಂದು ಸೊರಾಬ್ಜಿ ಫ್ರಾನ್ಸಿ ಪಟೇಲ್ ಮತ್ತು ಪತ್ನಿ ಜೈಜಿಬಾಯಿ ಸೊರಾಬಾಯಿ ಪಟೇಲ್ ಅವರಿಗೆ ಇವರು ಜನಿಸ್ತಾರೆ. ಮೇಡಮ್ ಬಿಕಾಜಿ ಖಾಮಾ ಅವ್ರನ್ನ ಭಾರತದ ಕ್ರಾಂತಿಯ ತಾಯಿ ಅಂತ ಕೂಡ ಕರೆಯಲಾಗುತ್ತೆ. ಇವರು ಅಲೆಕ್ಸಾಂಡರ್ ಗರ್ಲ್ಸ್ ಇನ್ಸ್ಟಿಟ್ಯೂಷನ್ಗೆ ವ್ಯಾಸಂಗ ಮಾಡ್ತಾರೆ. ತುಂಬಾ ಶ್ರದ್ಧೆ ಇರತಕ್ಕಂಥ ವಿದ್ಯಾರ್ಥಿ. ಆಗಸ್ಟ್ 3, 1885 ರುಸ್ತುಂ ಖಾಮಾ ಅವ್ರನ್ನ ಮದುವೆ ಆಗ್ತಾರೆ. ಹೆಚ್ಚಿನ ಸಮಯವನ್ನ ಸಾಮಾಜಿಕ ಕಾರ್ಯಗಳಲ್ಲಿ ಇವರು ಕೈಗೊಳ್ತಾರೆ. VD ಸಾವರ್ಕರ್ ಮತ್ತು ಮೇಡಮ್ ಬಿಕಾಜಿ ಖಾಮಾ ಅವರು ರೆಡಿ ಮಾಡಿದಂತಹ ಒಂದು ಫ್ಲಾಗ್ ಇದು. ಓಕೆ, ಮೇಲೆ ಹಸಿರು ಬಣ್ಣ, ಮಧ್ಯದಲ್ಲಿ ಹಳದಿ ಬಣ್ಣ, ಕೆಂಪು ಬಣ್ಣ, ಸೂರ್ಯ, ಚಂದ್ರ, ಕಮಲದ ಹೂವು ಇದನ್ನ ಒಳಗೊಂಡಂತೆ ಇದನ್ನ ರೆಡಿ ಮಾಡಲಾಗಿತ್ತು. ಲಂಡನ್ ಭೇಟಿ ಸಮಯದಲ್ಲಿ ಬಿಕಾಜಿ ಖಾಮಾ ಹೆಡ್ ಪಾರ್ಕ್ ನಲ್ಲಿ ಮಾಡಿದ ಭಾಷಣಗಳಿಗೆ ಹೆಸರುವಾಸಿಯಾಗಿದ್ದಂತ ಭಾರತೀಯ ರಾಷ್ಟ್ರವಾದಿ ಶ್ಯಾಮ್ಜಿ ಕೃಷ್ಣ ವರ್ಮಾ ಅವ್ರನ್ನ ಭೇಟಿ ಆಗ್ತಾರೆ. ದಾದಾಬಾಯಿ ನೌರೋಜಿ ಅವ್ರನ್ನ ಭೇಟಿ ಆಗ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬ್ರಿಟಿಷ್ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾರೆ. ಅಲ್ಲಿಂದ ಪ್ಯಾರಿಸ್ಗೆ ತೆರಳಿದಾಗ ಪ್ಯಾರಿಸ್ ಅಲ್ಲೇ ಅವರು ಇಂಡಿಯನ್ ಸೊಸೈಟಿಯನ್ನ ಸ್ಥಾಪನೆ ಮಾಡೋದು. ಜೊತೆಗೆ ಮಂಚರ್ ಶಾ, ಬುರ್ಬೋಜಿ, ಗೋದ್ರೇಜ್ ಮತ್ತು SR ರಾಣಾ ಅವರೊಂದಿಗೆ ಈ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಪ್ಯಾರಿಸ್ ಇಂಡಿಯನ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ದೀವರು, ಲಂಡನ್ ಇಂಡಿಯನ್ ಸೊಸೈಟಿ ಅಲ್ಲ. ಪ್ಯಾರಿಸ್ ಇಂಡಿಯನ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ದು ಬಿಕಾಜಿ ಖಾಮಾ ಅವರು. 1907 ಜರ್ಮನಿಯ ಸ್ಟಟ್ಗಾರ್ಟ್ ನಲ್ಲಿ ನಡೆದಂತಹ ವಸಾಹತುಶಾಹಿ ವಿನಾಶಕಾರಿ ಪರಿಣಾಮಗಳ ಬಗ್ಗೆ ಬಿಕಾಜಿ ಖಾಮಾ ಸುದೀರ್ಘವಾಗಿ ಮಾತಾಡ್ತಾರೆ. ಆ ಮಾತಾಡೋ ಸಂದರ್ಭದಲ್ಲೇ ಅವರು ಸ್ವತಂತ್ರ ಧ್ವಜವನ್ನ ಹಾರಿಸಿದ್ದು. ಈ ಧ್ವಜವನ್ನ ಅವರ ಸಹ ಕಾರ್ಯಕರ್ತ ವಿನೋದ್ ದಾಮೋದರ್ ಸಾವರ್ಕರ್, VD ಸಾವರ್ಕರ್ ವಿನ್ಯಾಸಗೊಳಿಸಿದ್ರು. ಇವರಿಬ್ರು ಸೇರ್ಕೊಂಡು ಸ್ವಾತಂತ್ರ್ಯ ಧ್ವಜ ಭಾರತದ ಪ್ರಸ್ತುತ ರಾಷ್ಟ್ರೀಯ ಧ್ವಜಕ್ಕೆ ಪೂರ್ವಭಾವಿಯಾದಂತ ಧ್ವಜ ಅಂತಾನೆ ಹೇಳ್ಬೋದು. 1909ರಲ್ಲಿ ವಿಲಿಯಂ ಹಟ್ ಕರ್ಜನ್ ವೈಲಿ ಹತ್ಯೆ ಆದಾಗ ಲಂಡನ್ನ ಅಧಿಕಾರಿಗಳು ಅಲ್ಲಿ ವಾಸವಿದ್ದಂತ ಭಾರತೀಯ ರಾಷ್ಟ್ರೀಯವಾದಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆ ಸಮಯದಲ್ಲಿ ಬಿಕಾಜಿ ಖಾಮಾ ಪ್ಯಾರಿಸ್ ನಲ್ಲಿದ್ರು. ಹಾಗಾಗಿ ಬ್ರಿಟಿಷರು ಅವಳನ್ನ ಫ್ರೆಂಚರು ಗಡಿಪಾರು ಮಾಡುವಂತೆ ವಿನಂತಿಸಿದ್ರು ಕೂಡ ಹೌದು. ಯಾಕಂದ್ರೆ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಫ್ರಾನ್ಸ್ ಮತ್ತು ಬ್ರಿಟನ್ ಇಬ್ರು ಮಿತ್ರ ರಾಷ್ಟ್ರಗಳಾಗಿದ್ದರಿಂದಾಗಿ ಬ್ರಿಟನ್ ಹೇಳದಂಗೆ ಫ್ರಾನ್ಸ್ ಕೇಳ್ತಾ ಇತ್ತು. ಹಾಗಾಗಿ ಈ ಮೈತ್ರಿಯನ್ನ ಹಾಳು ಮಾಡಬಹುದಾದಂತ ಯಾವುದೇ ಈ ರೀತಿಯ ಭಾರತೀಯ ಹೋರಾಟಗಾರರನ್ನ, ಅವರ ಚಟುವಟಿಕೆಗಳನ್ನ ನಮ್ಮಲ್ಲಿ ನಡೆಸೋದಕ್ಕೆ ನಾವು ನಿರ್ಬಂಧಿಸ್ತೇವೆ ಅಂತೇಳಿ ಫ್ರಾನ್ಸ್ ಘೋಷಣೆ ಮಾಡ್ತೋ.
ಹಾಗಾಗಿ ಇವರು ಫ್ರಾನ್ಸ್ ಅನ್ನ ಬಿಟ್ಟು ಬಿಕಾಜಿ ಕಾಮ ಉಳಿದವರೆಲ್ಲ ಹೋದ್ರು ಅವ್ರು ಅಲ್ಲೇ ಉಳ್ಕೊಳ್ತಾರೆ. ಬೊಡೆಕ್ನಾದಲ್ಲಿ ಭಾರತೀಯ ಪಡೆಗಳನ್ನ ಮುಂಚೂಣಿಗೆ ತರುವಂತ ಪ್ರಯತ್ನ ಮಾಡಿದಾಗ ರೇವಾಬಾಯಿ ರಾಣಾ ಅವರೊಂದಿಗೆ ಇವ್ರನ್ನ ಬಂಧಿಸಲಾಗತ್ತೆ. ಹಾಗೆ ಬಂಧಿಸಿ ರಾಣಾ ಅವ್ರನ್ನ ಕೆರೇಬಿಯನ್ಗೆ ಗಡೀಪಾರ್ ಮಾಡ್ತಾರೆ. ಬಿಕಾಜಿ ಕಾಮ ಅವ್ರನ್ನ ದಕ್ಷಿಣ ಫ್ರಾನ್ಸ್ಗೆ ಕಳಿಸ್ತಾರೆ 1915 ಅಲ್ಲಿ. ಹೀಗಾಗಿ ಅನಾರೋಗ್ಯ ಕಾರಣದಿಂದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ವಾರಕ್ಕೊಮ್ಮೆ ವರದಿ ಮಾಡಿದರೆ ಬೊಡೆಕ್ನಾದಲ್ಲಿ ತಮ್ಮ ನಿವಾಸಕ್ಕೆ ಮರಳಲು ಅವರಿಗೆ ಅವಕಾಶವನ್ನು ನೀಡಲಾಗಿತ್ತು. ಅಂತೂ ಇಂತೂ ಕೊನೆಗೆ ಬಿಡಕಜಿ ಕಾಮ ಯುರೋಪ್ನಲ್ಲಿ ಗಡೀಪಾರು 1935 ವರೆಗೆ ಮುಂದುವರಿತದೆ. ಈ ಸಂದರ್ಭದಲ್ಲಿ ಅವರಿಗೆ ಪಾರ್ಶ್ವವಾಯು ಒಳಗಾಗ್ತದೆ. ಮನೆಯಲ್ಲಿ ಮರಳಲು ಅನುಮತಿ ನೀಡುವಂತೆ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಆದರೆ ಸ್ವತಂತ್ರಕ್ಕೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳನ್ನು ಕೈಗೊಳ್ಳಲಿಲ್ಲ ಅಂತೇಳಿ ಷರತ್ತಿನ ಮೇಲೆ ಇವ್ರನ್ನ ಬ್ರಿಟಿಷರು ಒಪ್ಕೊಳ್ತಾರೆ. 1935 ನವೆಂಬರ್ ಅಲ್ಲಿ ಬಿಕಾಜಿ ಕಾಮ ಅವರು ಸರ್ ಕೌಜಿ ಜಹಂಗೀರ್ ಅವರೊಂದಿಗೆ ಬಾಂಬೆಗೆ ಬರ್ತಾರೆ. ಬಂದು 1936 ಆಗಸ್ಟ್ 13ರಂದು 74ನೇ ವಯಸ್ಸಿನಲ್ಲಿ ಬಿಕಾಜಿ ಕಾಮ ಪಾರ್ಸಿ ಜನರಲ್ ಆಸ್ಪತ್ರೆಯಲ್ಲಿ ಇವರು ಮರಣ ಹೊಂದ್ತಾರೆ. ಇದೀವರ ಕಂಪ್ಲೀಟ್ ಸ್ಟೋರಿ ನಿಮ್ಗೋಸ್ಕರ ಕೊಟ್ಟಿದ್ದೀನಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಧ್ವಜಧಾರಿಯಾಗಿ ತನ್ನ ಪಾತ್ರವನ್ನ ಮೀರಿ 1905ರಲ್ಲಿ ಕಾಮ ಮುಂಚರ್ಸ್ ಮತ್ತು ಬುರ್ಬೋಜಿ ಗೋದ್ರೆ ಮತ್ತು SR ರಾಣಾ ಅವರೊಂದಿಗೆ ಪ್ಯಾರಿಸ್ ಇಂಡಿಯನ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ದು ತುಂಬಾ ದೊಡ್ಡ ವಿಚಾರ. ಮತ್ತೆ ಭಾರತೀಯ ಕ್ರಾಂತಿಕಾರಿಗಳನ್ನ ಬೆಂಬಲಿಸುವ ಮತ್ತು ನಿಷೇಧಿತ ಕವಿತೆ ಏನಾಗಿತ್ತು ಒಂದೇ ಮಾತ್ರ ಅದನ್ನ ಪ್ರಸಾರ ಮಾಡೋ ಗುರಿಯನ್ನ ಇವರು ಸಾಧನೆ ಮಾಡಿದ್ರು. ಅದು ಕೂಡ ಇಂಪಾರ್ಟೆಂಟ್. ಒಂದೇ ಮಾತ್ರ ಪತ್ರಿಕೆಯನ್ನ ಪ್ರಕಟಿಸಿದ್ದು ಕೂಡ ಹೌದು. ಭಾರತ ಸ್ವತಂತ್ರವನ್ನ ಪ್ರತಿಪಾದಿಸೋದು ಮತ್ತು ಏಕತೆಯನ್ನ ಪ್ರೇರಿಸೋದಾಗಿತ್ತು. ಮರಣದಂಡನೆಗೆ ಗುರಿಯಾದ ಕರ್ಜನ್ ವೈಲಿ ಪ್ರಕರಣದಲ್ಲಿ ಮದನ್ ಲಾಲ್ ಧಿಂಗ್ರಾ ಅವರ ನೆನಪಿಗೆ ಬರ್ಲಿನ್ ನಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಮದನ್ಸ್ ತಲ್ವಾರ್ ಅಂತಕ್ಕಂಥ ಒಂದು ರಾಷ್ಟ್ರೀಯವಾದಿ ನಿಯತಕಾಲಿಕ ಪೇಪರ್ ನ ಹೊರಡಿಸ್ತಾರೆ. ನೆನ್ಪಿಟ್ಕೊಳ್ಳಿದು ಮದನ್ಸ್ ತಲ್ವಾರ್. ಅಪ್ಕಮಿಂಗ್ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿವು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕೇಳಲಾಗಿತ್ತು 1909 ಮಿಂಟೋ ಮಾರ್ಲೆ ಸುಧಾರಣೆ ಅಥವಾ ನಾವೇನ್ ಹೇಳ್ತೀವಿ ಭಾರತೀಯ ಸುಧಾರಣೆಗಳ ಕಾಯ್ದೆ ಅಂತೇಳಿ. ಹಾಗಾಗಿ 1905 ಈ ಕಾಯ್ದೆಯಲ್ಲಿ ಕೊಟ್ಟಿರ್ತಕ್ಕಂತ 4 ಹೇಳಿಕೆಗಳು ಕೂಡ ಸರಿಯಾಗಿತ್ತು ಇದರಲ್ಲಿ. ಯಾಕೆಂತಂದ್ರೆ ಆಡಳಿತ ಸುಧಾರಣೆಗೆ, ಭವಿಷ್ಯದಲ್ಲಿ ಸ್ವಯಂ ಆಡಳಿತ ಸ್ಥಾಪನೆಗೆ ಇದು ನೆರವಾಗ್ತವೆ. ಪ್ರಾಂತೀಯ ಮತ್ತು ಕೇಂದ್ರ ಶಾಸನ ಸಭೆಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿದ್ದಾರೆ. ಪ್ರತ್ಯೇಕ ಮತಕ್ಷೇತ್ರವನ್ನ ಕೊಟ್ಟಿರೋದು. ವೈಸ್ರಾಯ್ ಕಾರ್ಯನಿರ್ವಾಹಕ ಮಂಡಳಿ ಒಬ್ಬ ಭಾರತೀಯರನ್ನ ನೇಮಕ ಮಾಡಿದ್ದು. 4 ಹೇಳಿಕೆಗಳು ಇದರಲ್ಲಿ ಸರಿಯಾಗಿತ್ತು. ಮಿಂಟೋ ಮಾಲೆ ರಿಫಾರ್ಮ್ಸ್ಗಳು. ಹಾಗಾಗಿ ಇದರ ಕಾಯ್ದೆ ಏನ್ ಹೇಳುತ್ತದೆ ಅಂತಂದ್ರೆ ವಿಧಾನ ಪರಿಷತ್ತನ್ನ ವಿಸ್ತರಣೆ ಮಾಡೋದು. ಯಾಕೆ ಅಂತಂದ್ರೆ ಆಗ ಕೇಂದ್ರ ವಿಧಾನ ಪರಿಷತ್ತಲ್ಲಿ ಕೇವಲ 16 ಸದಸ್ಯರು ಇರ್ತಾ ಇದ್ರು. ಈ 16 ಸದಸ್ಯರ ಈ ಗಾತ್ರವನ್ನ 60 ಸದಸ್ಯರ ಗಾತ್ರಕ್ಕೆ ಹೆಚ್ಚಿಗೆ ಮಾಡ್ತಾರೆ. ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲೂ ಕೂಡ ಈ ಸಂಖ್ಯೆಯನ್ನ ಅವರು ಬದಲಾಯಿಸ್ತಾರೆ. ನೆಕ್ಸ್ಟ್ ಎರಡನೆಯದರ ಆರ್ಟಿಕಲ್ ಏನಿತ್ತು ಅಂತಂದ್ರೆ ಆಕ್ಟ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ರಚನೆ ಮಾಡಬೇಕು. ಹಾಗಾಗಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ 69 ಸದಸ್ಯರಲ್ಲಿ 37 ಮಂದಿ ಅಧಿಕಾರಿಗಳೇ ಇರಬೇಕು. 32 ಅಧಿಕಾರಿಗಳಲ್ಲದೆ ಅವರವ್ರನ್ನ 5 ಮಂದಿಯನ್ನ ನಾಮನಿರ್ದೇಶನ ಮಾಡುವುದು ಅಂತ ಇತ್ತು. ಹಾಗಾಗಿ ಚುನಾಯಿತರಾದಂತ 27 ಅಧಿಕಾರಿಗಳಲ್ಲದವರಲ್ಲಿ 8 ಸ್ಥಾನಗಳು ಪ್ರತ್ಯೇಕ ಮತದಾರ ಸಮುದಾಯಗಳ ಅಡಿಯಲ್ಲಿ, ಅಂದ್ರೆ ಮುಸ್ಲಿಮರಿಗೆ ಇಲ್ಲಿ 8 ಸ್ಥಾನಗಳನ್ನ ಇವರು ಮೀಸಲಾಗಿಟ್ಟಿದ್ರು. ಅಲ್ಲಿ ಮುಸ್ಲಿಮರು ಮಾತ್ರ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಬೇಕು. ಮುಸ್ಲಿಂ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತ ಹಕ್ಕಿದು. ಹಾಗಾಗಿ 4 ಬ್ರಿಟಿಷ್ ಬಂಡವಾಳಶಾಹಿಗಳಿಗೆ, 2 ಭೂ ಮಾಲೀಕರಿಗೆ, 13 ಸಾಮಾನ್ಯ ಮತದಾರರಿಗೆ ಅಂತ ಇದನ್ನ ಅವರು ಆ ಕಾಲಕ್ಕೆ ಡಿವೈಡ್ ಮಾಡಿದ್ರು. ಇನ್ನು ಅಧಿಕಾರೇತರ ಬಹುಮತದ ಪರಿಚಯವನ್ನ ಮಾಡಿದ್ದು ಇದೇ ಕಾಯ್ದೆ, ಭಾರತೀಯ ಪರಿಷತ್ಗಳ ಕಾಯ್ದೆ 1909. ಇದು ಕೇಂದ್ರ ಶಾಸಕಾಂಗ ಪರಿಷತ್ತಲ್ಲಿ ಅಧಿಕೃತ ಬಹುಮತವನ್ನ ಉಳಿಸ್ಕೊಳ್ಳುತ್ತೆ. ಪ್ರಾಂತೀಯ ಶಾಸಕಾಂಗ ಮಂಡಳಿಗಳು ಅನಧಿಕೃತ ಬಹುಮತವನ್ನ ಹೊಂದಲು ಅವಕಾಶ ಮಾಡಿಕೊಟ್ಟದ್ದು ಇದೇ ಕಾರಣಕ್ಕಾಗಿ. ಇನ್ನು ಸದಸ್ಯರ ಪರೋಕ್ಷ ಚುನಾವಣೆಯನ್ನ ಮಾಡಿದ್ರು. ಚುನಾಯಿತ ಸದಸ್ಯರನ್ನ ಪರೋಕ್ಷವಾಗಿ ಆಯ್ಕೆ ಮಾಡೋದು. ಸ್ಥಳೀಯ ಸಂಸ್ಥೆಗಳು ಪ್ರಾಂತೀಯ ಶಾಸಕಾಂಗಗಳ ಸದಸ್ಯರನ್ನ ಆಯ್ಕೆ ಮಾಡುವ ಚುನಾವಣಾ ಕಾಲೇಜನ್ನ ಇಲ್ಲಿ ಆಯ್ಕೆ ಮಾಡೋದು. ಹಾಗಾಗಿ ಕೇಂದ್ರ ಶಾಸಕಾಂಗದ ಸದಸ್ಯರನ್ನ ಆಯ್ಕೆ ಮಾಡೋದು ಕೂಡ ಇದರ ಒಳಗೊಂಡಿತ್ತು. ಆಮೇಲೆ ಇದರಿಂದಾಗಿ ಏನಾಯ್ತು ಅಂದ್ರೆ ಭಾರತೀಯರ ಪ್ರಾತಿನಿಧ್ಯ ಹೆಚ್ಚಿಗೆ ಆಯ್ತು ಅಂತ ಹೇಳ್ಬೋದು. ಮಿಂಟೋ ಮಾರ್ಲೆ ಸುಧಾರಣೆಗಳ ಮೂಲಕ ಭಾರತದಲ್ಲಿ ಅಧಿಕಾರೇತರ ಕೌನ್ಸಿಲ್ ಸದಸ್ಯತ್ವದ ಆಯ್ಕೆಯ ತತ್ವವನ್ನು ಗುರುತಿಸಲಾಯಿತು. ಭಾರತೀಯರಿಗೆ ವಿವಿಧ ವಿಧಾನ ಪರಿಷತ್ಗಳಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶ ಕೊಟ್ಟರು. ಅವರ ವರ್ಗ ಮತ್ತು ಸಮುದಾಯದ ಮೇಲೆ ಅದರ ಆಧಾರದ ಮೇಲೆ ಇದನ್ನು ಕೊಡ್ಲಿಕ್ಕೆ ವಿಸ್ತರಣೆ ಆಯಿತು. ಹಾಗಾಗಿ ಅಧಿಕಾರಗಳ ವಿಸ್ತರಣೆ ಆಗಿದ್ದು ಇದರಲ್ಲೇನೆ. 2 ಹಂತಗಳಲ್ಲಿ ವಿಧಾನ ಪರಿಷತ್ಗಳ ಸಮಾಲೋಚನಾ ಅಧಿಕಾರಿಗಳು ಕೂಡ ವಿಸ್ತಾರ ಆದವು. ಸದಸ್ಯರು ಹೆಚ್ಚುವರಿ ಪ್ರಶ್ನೆ ಕೇಳಲು, ಬಜೆಟ್ಗಳ ಮೇಲೆ ನಿರ್ಣಯಗಳನ್ನು ಮಂಡಿಸ್ಲಿಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟರು. ಮತ ಚಲಾವಣೆಗೂ ಅವಕಾಶ ಕೊಟ್ಟರು. ಬಜೆಟ್ ಮೇಲೆ ಮತ ಚಲಾಯಿಸ್ಲಿಕ್ಕೆ ಮಾತ್ರ ಇದರಲ್ಲಿ ಒಂದು ಅವಕಾಶ ಕೊನೆಗೆ ಮೊಟಕುಗೊಳಿಸ್ತಾರೆ. ಏನೇ ಆಗಲಿ, ವೈಸ್ರಾಯ್ ಕಾರ್ಯಕಾರಿ ನಿರ್ವಹಣಾ ಮಂಡಳಿಯಲ್ಲಿ ನಮ್ಮ 4ನೇ ರೂಲ್ ಇದೇ ಇತ್ತು. ಮೊದಲ ಬಾರಿಗೆ ವೈಸ್ರಾಯ್ ಮತ್ತೆ ಗವರ್ನರ್ ಕಾರ್ಯಕಾರಿ ಮಂಡಳಿಗೆ ಭಾರತೀಯ ಒಡನಾಟವನ್ನು ಸ್ಥಾಪಿಸೋರಿಗೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವ್ರನ್ನ ಮೊದಲ ಬಾರಿಗೆ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಮೊದಲ ಬಾರಿ ಸದಸ್ಯನನ್ನ ಆಯ್ಕೆ ಮಾಡ್ತಾರೆ. ಅವರು ಕಾನೂನು ಸದಸ್ಯನಾಗಿಯೂ ಕೂಡ ನೇಮಕ ಮಾಡಿದ್ರು. ಜೊತೆಗೆ ಪ್ರತ್ಯೇಕ
ಮತದಾರ ಸಮುದಾಯಗಳನ್ನ ಕೊಟ್ಟಿದ್ದು ನಿಮ್ಗೆ ಹೇಳಿದೆ. 1909 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಪ್ರತ್ಯೇಕ ಮತದಾರರ ಪರಿಕಲ್ಪನೆ ಅಂಗೀಕರಿಸುವ ಮೂಲಕ ಮುಸ್ಲಿಮರಿಗೆ ಕೋಮುವಾರ ಪ್ರಾತಿನಿಧ್ಯ ವ್ಯವಸ್ಥೆಯನ್ನು ಒದಗಿಸಿದ್ದು ಇದರಲ್ಲೇನೆ. ಹೀಗಾಗಿ ಈ ಕಾಯ್ದೆಯು ಕೋಮುವಾದವನ್ನ ಕಾನೂನುಬದ್ಧಗೊಳಿಸಿತ್ತು ಅಂತ ಹೇಳಲಾಗತ್ತೆ. ಲಾರ್ಡ್ ಮಿಂಟೋ ಈ ಸಂದರ್ಭದಲ್ಲಿ ಇದ್ದವನು. ಅವನು ಕೋಮುವಾರು ಮತದಾರ ಸಮೂಹದ ಪಿತಾಮಹ ಅಂತಾನೆ ಇತಿಹಾಸದಲ್ಲಿ ಘೋಷಣೆಗೊಳಪಡ್ತಾನೆ. ಹಾಗಾಗಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909 ವಿವಿಧ ಗುಂಪುಗಳಿಗೆ ಪ್ರಾತಿನಿಧ್ಯ ಕೊಡೋದಕ್ಕೆ ಶುರು ಮಾಡ್ತು. ಪ್ರೆಸಿಡೆನ್ಸಿ ನಿಗಮಗಳಿಗೆ, ಚೇಂಬರ್ ಆಫ್ ಕಾಮರ್ಸ್ಗಳಿಗೆ, ವಿಶ್ವವಿದ್ಯಾಲಯಗಳಿಗೆ, ಜಮೀನ್ದಾರರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕೂಡ ಈ ಕಾಯ್ದೆ ಅನುಮೋದಿಸಿತ್ತು. ನೆಕ್ಸ್ಟ್ ಬೇಡ ಕ್ವಶನ್ ನಂಬರ್ 3 ಕೊಟ್ಟಿದೆ ನೋಡಿ. ಲಾಹೋರ್ ನಿರ್ಣಯ 1940 ಇದರಲ್ಲಿ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ರು. ಆದ್ರೆ ತಪ್ಪಾದ ಹೇಳಿಕೆ ಇದು ನನ್ಗೆ ಯಾಕೋ ಇದರಲ್ಲಿ ಕಾಣಿಸ್ಲೇ ಇಲ್ಲ. ಇಟ್ ವಾಸ್ ಅಡಾಪ್ಟೆಡ್ ಬೈ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಮಾರ್ಚ್ 1940. ಇದು ರೈಟ್. ಭಾರತದ ವಾಯುವ್ಯ ಮತ್ತು ಪೂರ್ವ ವಲಯಗಳಲ್ಲಿರುವಂತೆ ಬಹುಸಂಖ್ಯೆಯಲ್ಲಿರುವ ಮುಸ್ಲಿಮರಿಗೆ ಪ್ರದೇಶಗಳನ್ನ ಸ್ವತಂತ್ರ ರಾಜ್ಯಗಳನ್ನಾಗಿ ನಿರ್ಮಿಸಬೇಕು ಅಂತ ನಿರ್ಣಯ, ಇದು ರೈಟ್ ಆಗಿತ್ತು. ಈ ನಿರ್ಣಯದಲ್ಲಿ ಇಲ್ಲಿಯೂ ಕೂಡ ಪಾಕಿಸ್ತಾನ ಪದ ಒಳಗೊಂಡಿರಲಿಲ್ಲ ಅಂತ. 3 ಸ್ಟೇಟ್ಮೆಂಟ್ ರೈಟ್ ಇತ್ತು. ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿದ್ರೆ ಯಾವ ಹೇಳಿಕೆಗಳು ತಪ್ಪಾಗಲ್ಲ ಅನ್ನೋದಿದೆಯಲ್ಲ, ಇದೇ ತಪ್ಪಾದ ಹೇಳಿಕೆ ಅಂತ ಅನ್ಕೊಂಡು 4ನೇ ಹೇಳಿಕೆ ಆಯ್ಕೆ ಆಗಿದೆ. ನೆನ್ಪಿಟ್ಕೊಳ್ಳಿ, 1940 ಮಾರ್ಚ್ 22ರಿಂದ 24ರವರೆಗೆ ಲಾಹೋರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಈ ಅಧಿವೇಶನವನ್ನ ಕರೆದಿತ್ತು. ಅಲ್ಲಿ ನಿಮಗೆ ಇದು ರೈಟ್. ಈ ನಿರ್ಣಯದಲ್ಲಿ ಎಲ್ಲೂ ಪಾಕಿಸ್ತಾನ ಪದ ಒಳಗೊಂಡಿಲ್ಲ, ಇದು ರೈಟ್. ಲಾಹೋರ್ ನಿರ್ಣಯದಲ್ಲಿ ಅಬ್ದುಲ್ ಕಲಾಂ ಆಜಾದ್ ಅಖಂಡ ಭಾರತವನ್ನ ಪ್ರತಿಪಾದಿಸಿದ ಹುಸೇನ್ ಅಹಮದ್ ಮದನಿ ನೇತೃತ್ವದಲ್ಲಿ ದಿಯೋಬಂದ್ ಉಲೇಮಾಗಳಂತಹ ಅನೇಕ ಭಾರತೀಯ ಮುಸ್ಲಿಮರು ಇದನ್ನ ಟೀಕೆ ಮಾಡ್ತಾರೆ. ಯಾಕೆಂದ್ರೆ ಲಾಹೋರ್ ನಿರ್ಣಯದಲ್ಲಿ ಅಬ್ದುಲ್ ಕಲಾಂ ಆಜಾದ್ ಅಖಂಡ ಭಾರತವನ್ನ ಪ್ರತಿಪಾದಿಸಿದ್ದನ್ನ ಇಲ್ಲಿ ಹುಸೈನ್ ಮೊಹಮ್ಮದ್ ಮದನಿ ಇಲ್ಲಿ ವಿರೋಧ ಮಾಡಿದ್ದು ನಮ್ಗೆ ಕಂಡು ಬರುತ್ತೆ. ಹಂಗಾಗಿ ಎಲ್ಲೂ ಪಾಕಿಸ್ತಾನ್ ಪದ ಅಲ್ಲಿ ಅವರು ಉಲ್ಲೇಖ ಮಾಡಲ್ಲ. ಈ ನಿರ್ಣಯ ಏನ್ ಹೇಳುತ್ತದೆ ಅಂದ್ರೆ, ಅದು ನಮ್ಗೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ರೆಡಿ ಇದೆ ನೋಡಿ. ಭಾರತದಲ್ಲಿ ಭೌಗೋಳಿಕವಾಗಿ ಹೊಂದಿಕೊಂಡಿರುವ ಘಟಕಗಳಿಗೆ ಅಂದ್ರೆ ಭಾರತದ ವಾಯುವ್ಯ ಮತ್ತು ಪೂರ್ವ ವಲಯಗಳಿರುವಂತೆ ಮುಸ್ಲಿಮರಿಗೆ ಸಂಖ್ಯಾತ್ಮಕವಾಗಿ ಬಹುಸಂಖ್ಯಾತವಾಗಿರುವ ಪ್ರದೇಶಗಳನ್ನ ಸ್ವತಂತ್ರ ರಾಜ್ಯಗಳು ಅಂತೇಳಿ ವರ್ಗೀಕರಿಸಬೇಕು ಅಂತ ಹೇಳ್ಕೊಂಡಿದ್ರು. ಹಂಗಾಗಿ ಈ ಘಟಕಗಳು ಸ್ವಾಯತ್ತ ಮತ್ತು ಸಾರ್ವಭೌಮತ್ವವಾಗಿರ್ತವೆ ಅಂತ ಹೇಳ್ತಾರೆ. ಇನ್ನು ಮುಸ್ಲಿಮರು ಅಸಂಖ್ಯಾತರಾಗಿರುವ ಭಾರತದ ಇತರ ಭಾಗಗಳಲ್ಲಿ ಅವರೊಂದಿಗೆ ಸಮಾಲೋಚಿಸಿ ಧಾರ್ಮಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ, ಆಡಳಿತಾತ್ಮಕ ಇತರ ಹಕ್ಕುಗಳು ಮತ್ತು ಹಿತಾಸಕ್ತಿಗಳ ರಕ್ಷಣೆಗಾಗಿ ಅವರಿಗೆ ಇತರ ಅಲ್ಪಸಂಖ್ಯಾತರಿಗೆ ಸಂವಿಧಾನದಲ್ಲಿ ಸಮರ್ಪಕ, ಪರಿಣಾಮಕಾರಿ ಮತ್ತು ಕಡ್ಡಾಯ ರಕ್ಷಣೆಗಳನ್ನು ಕೊಡೋದು ಕೂಡ ಈ ನಿಯಮ ಹೇಳಿತ್ತು. ಹಂಗಾಗಿ 3 ಹೇಳಿಕೆಗಳು ಇಲ್ಲಿ ಸರಿಯಾಗ್ತವೆ. ಬಹಳ ಇಂಟ್ರೆಸ್ಟಿಂಗ್ ಮತ್ತೊಂದು ಕ್ವಶನ್ಸ್ ಮೀನಾ ಬಜಾರ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಿದ್ರು ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಮೀನಾ ಬಜಾರ್, ಹುಮಾಯೂನ್ ಇದನ್ನು ಪ್ರಾರಂಭಿಸಿದ ಮೊದಲನೇ ಚಕ್ರವರ್ತಿ. ಈ ಹೇಳಿಕೆ ರೈಟ್ ಇದು. ಎರಡನೇದು, ಅಕ್ಬರ್ ಈ ರೀತಿಯ ಹಬ್ಬಗಳನ್ನ ಖುಷ್ರೋಜ್ ಅಂತೇಳಿ ಶ್ಲಾಘಿಸಿದ್ದ. ಇದು ಕೂಡ ರೈಟ್. 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿ ಇದರಲ್ಲಿ. 3ನೇ ಹೇಳಿಕೆ ಯಾಕೆ ತಪ್ಪಾಗಿದೆ ಅಂದ್ರೆ, ಶಹಜಾನ್ ಪ್ರತಿಯೊಂದು ಉತ್ಸವದ ಸಂದರ್ಭದಲ್ಲೂ ಇಂಥ ಬಜಾರ್ನ ಏರ್ಪಡಿಸ್ತಿದ್ದ. ಪ್ರತಿಯೊಂದು ಉತ್ಸವ ಅಂತ ಇದೆಯಲ್ಲ, ಇದು ನನ್ನ ಪ್ರಕಾರ ತಪ್ಪಾಗತ್ತೆ. ಇದು ನವರೋಜ್ ಆಚರಣೆಯನ್ನು ಏಕರೂಪವಾಗಿ ಅನುಸರಿಸುತ್ತಿತ್ತು ಅನ್ನೋದಿದೆಯಲ್ಲ, ಅದು ತಪ್ಪೆ. ಯಾಕೆಂದ್ರೆ ನವರೋಜ್ ಸಂದರ್ಭದಲ್ಲೇ ಇವೆಲ್ಲವೂ ನಡೀತಾ ಇದ್ದಂತ ಏಕರೂಪವಾಗಿ ಅದನ್ನ ಯಾವತ್ತೂ ಮಾಡ್ಲಿಲ್ಲ. ಹಾಗಾಗಿ ನನ್ನ ಪ್ರಕಾರ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿಯಾಗತ್ತೆ. ಹಾಗಾಗಿ ಮೀನಾ ಬಜಾರ್ಗಳು ಅಥವಾ ಖುಷ್ ರೋಸ್ ಅಂತ ಕೂಡ ಕರೀತಾ ಇತ್ತು. ಮಹಿಳೆಯರಿಗೆ ಮಾತ್ರ ನಡೀತಾ ಇತ್ತು. ಪ್ರತಿ ತಿಂಗಳ 3ನೇ ಶುಕ್ರವಾರದಂದು ಈ ಒಂದು ಮೀನಾ ಬಜಾರ್ಗಳು ಬರ್ತಾ ಇತ್ತು. ನಿಕ್ಕಲೋ ಮುನ್ಸಿ ಬಜಾರ್, ನಿಕ್ಕಲೋ ಮುನ್ಸಿ ಅನ್ನೋನು ಬಜಾರ್ ಅನ್ನ ಮಹಿಳೆಯರಿಗೆ ಮಾತ್ರ ಮೀಸಲಾಗಿತ್ತು ಅಂತ ಹೇಳಿ ನಿಕ್ಕಲೋ ಮುನ್ಸಿ ಇದನ್ನ ವಿವರಣೆ ಬರೆದಿದ್ದಾನೆ. ಬಜಾರ್ ಅನ್ನ ಮೊದಲು ಆರಂಭಿಸಿದವನು ಹುಮಾಯೂನ್, ನಂತರ ಇದನ್ನ ಅಕ್ಬರ್ ವಿಸ್ತರಿಸ್ತಾ ಹೋಗಿದ್ದ. ಹಂಗಾಗಿ ಮೀನಾ ಬಜಾರ್ ಬಗ್ಗೆ ಅದು ವುಮೆನ್ ಝನಾನಾ ಅಂತಾನು ಕೂಡ ಕರೀತಾ ಇದ್ರು. ಹಾಗಾಗಿ ಸ್ತ್ರೀಯರಿಗೆ ಮಾತ್ರ, ಅದು ರಾಯಲ್ ಗ್ರೂಪ್ ನ ಸ್ತ್ರೀಯರಿಗೆ ಮಾತ್ರ ಇದು ಇತ್ತು. ಅಕ್ಬರ್ನ ಉತ್ತರಾಧಿಕಾರಿಗಳು ಮೀನಾ ಬಜಾರ್ನ ಆಯೋಜಿಸ್ತಾ ಹೋಗ್ತಾರೆ. ಜಹಾಂಗೀರ್ ಕೂಡ ರಾತ್ರಿಯಲ್ಲಿ ಕೋಟೆ ಒಳಗೆ ಈ ಜಾತ್ರೆಯನ್ನ ಆಯೋಜಿಸಿದ್ದ. ಇದೊಂದು ಸಾಪ್ತಾಹಿಕ ಜಾತ್ರೆ ಅಂತ ಹೇಳಲಾಗ್ತಿತ್ತು. ಹಾಗಾಗಿ ರಾಜನು ಪ್ರಯಾಣಿಸುವಾಗಲೂ ಡೇರೆಗಳಲ್ಲಿ ಆಗಾಗ್ಗೆ ನಡೀತಾ ಇತ್ತು ಅಂತ ಕೂಡ ಹೇಳಲಾಗತ್ತೆ. ಇನ್ನು ಶಹಜಾನ್ ಈ ಸಂಪ್ರದಾಯಗಳನ್ನು ಮುಂದುವರಿಸಿದ, ಆದರೆ ಅವುಗಳನ್ನು ಇನ್ನಷ್ಟು ವೈಭವವಾಗಿ ಮಾಡಿದ್ದು. ಮೀನಾ ಬಜಾರ್ ಕ್ರಮೇಣ ಇದನ್ನ ಸಾಂಸ್ಥಿಕಗೊಳಿಸಲಾಗ್ತಾ ಬಂತು. ನಂತರ ಇದನ್ನ ಬಾಜಾರನ್ನ ಸಾರ್ವಜನಿಕರಿಗಾಗಿ ಮುಚ್ಚಲಾಗಿತ್ತು, ಯಾರಿಗೂ ಇರಲಿಲ್ಲ. ರಜಪೂತರ ಮಹಿಳೆಯರು, ಆಸ್ಥಾನದ ಶ್ರೀಮಂತ ಹೆಂಡತಿಯರು, ಹೆಣ್ಣು ಮಕ್ಕಳು ಜವಳಿ ಆಭರಣಗಳು, ಕರಕುಶಲ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಇಲ್ಲಿ ಅಂಗಡಿಗಳನ್ನ ಸ್ಥಾಪಿಸ್ತಾ ಇದ್ರು. ಹಾಗಾಗಿ ಚಕ್ರವರ್ತಿ ಮತ್ತು ರಾಜಕುಮಾರರು ಹಾಗೂ ಕೆಲವು ಗಣ್ಯರನ್ನ ಹೊರತುಪಡಿಸಿ ಇತರ ಯಾವುದೇ ಪುರುಷರು ಈ ಒಂದು ಮೀನಾ ಬಜಾರ್ ಅಲ್ಲಿ ಬರೋ ಹಾಗೆ ಇರಲಿಲ್ಲ. ಹಂಗಾಗಿ ಮೊಘಲ್ ಯುಗದಲ್ಲಿ ನವರೋಜ್ ಸಮಯದಲ್ಲಿ ಮಹಿಳೆಯರಿಗೆ ಈ ವಿಶೇಷ ಬಜರ್ಗಾಗಳನ್ನ ಸ್ಥಾಪನೆ ಮಾಡಿದ್ದು ಕೂಡ
ಈ ನವರೋಜ್ ಸಮಯದಲ್ಲಿ. ಹಾಗಾಗಿ ಈ ಮಹಿಳೆಯರು 5 ರಿಂದ 8 ದಿನಗಳ ಉತ್ಸವಗಳಿಗಾಗಿ ಒಂದು ತಯಾರಿ ಮಾಡ್ಲಿಕ್ಕಾಗಿ ಅವರು ಈ ತರದ ಒಂದು ಅವಕಾಶವನ್ನ ಮಾಡಲಾಗಿತ್ತು. ಹಾಗಾಗಿ ಆ ಹೇಳಿಕೆಗಳು ಸರಿಯಾಗ್ತವೆ. 5ನೇ ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್. ಶಿವಾಜಿಗೆ ಸಂಬಂಧಿಸಿದಂತ ಕೆಳಗಿನ ಯಾವ ಒಂದು ಹೇಳಿಕೆಗಳು ಸರಿಯಾಗಿವೆ ಅಂತ ನೋಡೋದಾದ್ರೆ 1 ಮತ್ತು 2ನೇ ಹೇಳಿಕೆಗಳು ಮಾತ್ರ ಸರಿಯಾಗ್ತವೆ. ದಾದಾಜಿ ಕೊಂಡದೇವ ಶಿವಾಜಿಯ ಪೋಷಕನಾಗಿದ್ದ, ಇದು ರೈಟ್, ಗಾರ್ಡಿಯನ್ ಆಗಿದ್ದವನು. ಶಿವಾಜಿ 1656ರಲ್ಲಿ ಚಾವಳಿಯನ್ನ ವಶಪಡಿಸಿಕೊಂಡ, ಇದು ಕೂಡ ನಮ್ಗೆ ರೈಟ್ ಆಗತ್ತೆ. ಸೊ ಓಕೆ. ಆದ್ರೆ ಶಿವಾಜಿ ಚಾವಳಿಯನ್ನ ಮಲೋಜಿ ಭೋಂಸ್ಲೆಯಿಂದ ವಶಪಡಿಸಿಕೊಳ್ಳಿಲ್ಲ, ಅದು ತಪ್ಪು. ಶಿವಾಜಿಯು ಶಹಾಜಿಯ ಒಬ್ಬನೇ ಮಗನಾಗಿದ್ದನು, ಇದು ತಪ್ಪು. ಯಾಕಂದ್ರೆ 2 ಸಹೋದರರು ಕೂಡ ಇದ್ರು ಶಿವಾಜಿಗೆ, 3 ಜನ ಶಹಾಜಿಗೆ ಮಕ್ಕಳು, ಅದರಲ್ಲಿ ಒಬ್ಬನೇ ಅನ್ನೋದು ಕೂಡ ತಪ್ಪು. ಹಂಗ 3 ಮತ್ತು 4 ರಾಂಗ್ ಆಗತ್ತೆ, 1 and 2 ಇದು ಸರಿ ಆಗತ್ತೆ. ಹಂಗಾಗಿ ನೋಡಿ, ಮುಲ್ಲೋಜಿ ರಾಜೆ ಅಂತಕ್ಕಂಥ ಮೂಲದಿಂದ ನೀವು ವಂಶವೃಕ್ಷವನ್ನು ಹಿಡ್ಕೊಂಬಂದ್ರೆ ಶಹಾಜಿ ರಾಜೆ ಅಂತ ಬರ್ತನಲ್ಲ, ಇವನ್ ಶಹಾಜಿ ವಂಶಸ್ಥದಲ್ಲಿದ್ದವರು. ಒಂದು ಸಂಭಾಜಿ ಇದ್ದ, ಛತ್ರಪತಿ ಶಿವಾಜಿ ಇದ್ದ, ಮತ್ತೆ ವೆಂಕೋಜಿ ಕೂಡ ಇದ್ದ. ಸೊ ಇವ್ರು 3 ಜನ ಯಾರಿಗೆ, ಶಹಾಜಿಗೆ ಮಕ್ಕಳು. ಅದರಲ್ಲಿ ಛತ್ರಪತಿ ಶಿವಾಜಿ ಅಧಿಕಾರಕ್ಕೆ ಬರ್ತಾನೆ. ಛತ್ರಪತಿ ಶಿವಾಜಿ ಅಧಿಕಾರಕ್ಕೆ ಬಂದ್ಮೇಲೆ ಇಲ್ಲಿ ಛತ್ರಪತಿ ಶಿವಾಜಿಗೆ 2 ಮಕ್ಕಳು, ಒಬ್ಬ ಛತ್ರಪತಿ ಸಂಭಾಜಿ, ಇನ್ನೊಬ್ಬ ಛತ್ರಪತಿ ರಾಜಾರಾಮ್ ಕೂಡ ಇದ್ದ. ಮುಂದೆ ರಾಜಾರಾಮ್ ಅಧಿಕಾರದಲ್ಲಿ ಬಂದಾಗ ಅವನ ಹೆಂಡತಿ ತಾರಾಬಾಯಿ ಅಧಿಕಾರ ಮಾಡ್ತಾಳೆ. ಹಾಗಾಗಿ 2ನೇ ಶಿವಾಜಿ ಅಧಿಕಾರಕ್ಕೆ ಬಂದ, 2ನೇ ಸಂಭಾಜಿ ಅಧಿಕಾರದಲ್ಲಿ ಇದ್ದ. ಇವ್ರದ್ದು ಅಧಿಕಾರ ಹೋದ ಮೇಲೆ ಪುನಃ ಔರಂಗಜೇಬನ ಆಸ್ಥಾನದಿಂದ ವಾಪಸ್ ಬಂದಂತ ಛತ್ರಪತಿ ಸಾಹು ಮಹಾರಾಜ್ ಅಧಿಕಾರಕ್ಕೆ ಬರ್ತಾನೆ 1732ರಿಂದ. ಹಾಗಾಗಿ ಅಲ್ಲಿ ಪೇಶ್ವೆಗಳ ಆಡಳಿತ ನಿಮ್ಗೆ ಬಾಲಾಜಿ ವಿಶ್ವನಾಥ್ ಅವರೆಲ್ಲ ಸಿಗ್ತಾರೆ. ಹಾಗಾಗಿ ಇಲ್ಲಿ ನಮ್ಗೆ ಶಹಾಜಿಗೆ 3 ಜನ ಮಕ್ಕಳು, ಸಂಭಾಜಿ ಮತ್ತೆ ಶಿವಾಜಿ ಮತ್ತೆ ವೆಂಕೋಜಿ ಕೂಡ ಬರ್ತಾರೆ. ಹಂಗಾಗಿ ಶಿವಾಜಿ ತಾಯಿ ತಂದೆ ಹೆಸರುಗಳು ನಿಮಗೆ ಗೊತ್ತು. ಹಂಗಾಗಿ ಅವರ ಬ್ರದರ್ಸ್ಗಳು ಸಂಭಾಜಿ ಮತ್ತೆ ವೆಂಕೋಜಿ ನೆನಪಿರ್ಲಿ. ಆಮೇಲೆ ಶಿವಾಜಿಗೆ ಬಹಳ ಜನ ಹೆಂಡತಿಯರದ್ರಲ್ಲಿ. ನಮ್ಗೆ ಸಾಯಿಬಾಯಿ, ಆಮೇಲೆ ಸಾಯಿರಾಬಾಯಿ, ಆಮೇಲೆ ಕೌಶಿಬಾಯಿ, ಆಮೇಲೆ ಪುಟ್ಟಲ್ಬಾಯಿ, ಸಖಾಬಾಯಿ, ಸುಂದಾಬಾಯಿ, ಇವೆಲ್ಲರೂ ಇದ್ದಾರೆ ಅದರಲ್ಲಿ. ಇನ್ನು ಶಿವಾಜಿ ಮಹಾರಾಜ್ಗೆ ಮಕ್ಕಳು ಕೂಡ ಅಷ್ಟೇನೆ. ಸಂಭಾಜಿ ಇದ್ದವನು, ಅವನು ಸಾಯಿಬಾಯಿ ಅವರ ಮಗ. ಆಮೇಲೆ ರಾಜಾರಾಮ್ ಕೂಡ ಅಷ್ಟೇನೆ, ಸೇರಾಬಾಯಿ ಅವ್ರ ಮಗ. ಆಮೇಲೆ ಶಿವಾಜಿ ಮಹಾರಾಜ್ನ ಮಕ್ಕಳು ಕೂಡ ಇದ್ರು, ಹೆಣ್ಮಕ್ಳು ಕೂಡ. ಸಂಭಾಜಿ ಮಹಾರಾಜ್ನ ಹೆಂಡತಿನೇ ಯಶುಬಾಯಿ. ಮುಂದೆ ನಿಮ್ಗೆ ಸಂಭಾಜಿ ಮಹಾರಾಜ್ ಅವರ ಮಕ್ಕಳು ನೋಡೋದಾದ್ರೆ ಸಾಹು ಮಹಾರಾಜ್ ಬರ್ತಾರೆ ಸತಾರದಿಂದ. ಡಾಕ್ಟರ್ ಆಫ್ ಸಂಭಾಜಿ ಮಹಾರಾಜ್ ಅಂತ ನೋಡೋದಾದ್ರೆ ಅವಳು ಭವಾನಿ ಬಾಯಿ ಅಂತೇಳಿ. ನೆಕ್ಸ್ಟ್ ರಾಜಾರಾಮ್ ಮಹಾರಾಜ ಹೆಂಡತಿ ಅವಳೇನೆ ತಾರಾಬಾಯಿ, ಆಗಲೇ ಹೇಳಿದೆ ನಿಮ್ಗೆ. ಸನ್ ಆಫ್ ರಾಜಾರಾಮ್ ಮಹಾರಾಜ್ ಅಂತಂತಾರೆ ಶಿವಾಜಿ ಸೆಕೆಂಡ್, 2ನೇ ಶಿವಾಜಿ. ಇವ್ರು ನಿಮ್ಗೆ ಇಷ್ಟು ಮಾಹಿತಿ ನೆನಪಿರ್ಲಿ. 1936ರಲ್ಲಿ ಶಹಾಜಿ ಬಿಜಾಪುರದ ಸೇವೆಗೆ ಸೇರ್ಕೊಂಡಿದ್ದ. ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತೆ ಜೀಜಾಬಾಯಿಗೆ ಪುಣೆಯಲ್ಲಿ ಅಂದ್ರೆ ಜಾಗೀರಾಗಿ ಅಹಮದ್ ನಗರದವ್ರು ಅಹಮದ್ ನಗರದಲ್ಲಿ ಮೊದಲು ಸೇವೆ ಸಲ್ಲಿಸ್ತಾ ಇದ್ರು ಶಹಾಜಿ. ಅದಾವಾಗ ಔರಂಗಜೇಬ್ ಅವರು ಯಾವಾಗ ಅಹಮದಾಬಾದ್ ನಗರವನ್ನೆಲ್ಲ ವಶಪಡಿಸ್ಕೊಂಡ್ರು, ಅಲ್ಲಿಂದ ಬಿಟ್ಟು ಶಹಾಜಿ ಅವರು ಬಿಜಾಪುರ್ ಸೇವೆಗೆ ಸೇರ್ಕೊತಾರೆ. ಆಗ ಪುಣೆಯನ್ನ ಇವರಿಗೆ ಜಾಗೀರಾಗಿ ನೀಡಲಾಗಿತ್ತು. ಹಾಗಾಗಿ ಬಿಜಾಪುರ ಆದಿಲ್ ಶಹಾಜಿಯನ್ನ ಬೆಂಗಳೂರಿಗೆ ಕಳಿಸ್ಬಿಟ್ಟು ದಾದಾಜಿ ಕೊಂಡದೇವನ ಆಡಳಿತಕಾರಿಯಾಗಿ ನೇಮಕ ಮಾಡಿಬಿಟ್ಟು ಪುಣೆನಲ್ಲಿ ಶಿವಾಜಿ ಮತ್ತೆ ಅವನ ತಾಯಿ ಜೀಜಾಬಾಯಿಯನ್ನು ಇಡಲಾಗಿತ್ತು. ಯಾವಾಗ ಸಾಯಿರಾಬಾಯಿಯನ್ನ ಮದುವೆ ಆದ್ನೋ ಶಹಾಜಿ, ಜೀಜಾಬಾಯಿಗೆ ತನ್ನ ಸವತಿ ಮತ್ತೆ ಇನ್ನೊಂದು ಮದುವೆ ಆದ ಅನ್ನೋ ಕಾರಣಕ್ಕಾಗಿ ಮಗನನ್ನ ಒಬ್ಬ ಶ್ರೇಷ್ಠ ಮಗನನ್ನಾಗಿ ಮಾಡಬೇಕು ಅಂತ ಅಲ್ಲೇ ಹಠ ತೊಟ್ಟಿದ್ದು. ಹಾಗಾಗಿ 1947 ದಾದಾಜಿ ಕೊಂಡದೇವ ಕ್ಷತ್ರಿಯ ಗುರುವಾಗಿದ್ದ. ಆ ಸಂದರ್ಭದಲ್ಲಿ ಸಂತ ರಾಮದಾಸ್ ಅವರಿಂದ ಶ್ರೇಷ್ಠತೆ ಮತ್ತು ತಾಯಿಯಿಂದ ಕಲ್ತಂತ ಗುಣಗಳನ್ನು ಹೊತ್ತಿದ್ದ ಛತ್ರಪತಿ ಶಿವಾಜಿ ಮಹಾರಾಜ್ ಅಧಿಕಾರಕ್ಕೆ ಬರ್ತಾರೆ. ಹಾಗಾಗಿ ನಂತರದಲ್ಲಿ ಅವರ ಬಹಳ ಬೃಹತ್ ಹೋರಾಟ ಅಂದ್ರೆ 1656ರಲ್ಲಿ ಅವರು ಮರಾಠ ಸಾಮಂತ ಇಲ್ಲಿ ಚಂದ್ರರಾವ್ ಮೋರೆ ಬರ್ತಾರೆ. ಅವರಿಂದ ಈತ ಚಾವಳಿ ಕೋಟೆಯನ್ನ ಮಹಾಬಲೇಶ್ವರ್ ಗಿರಿಧಾಮದ ಬಳಿ ವಶಪಡಿಸ್ಕೊಳ್ತಾರೆ. ಹಾಗಾಗಿ ಚಂದ್ರರಾವ್ ಮೋರೆಯಿಂದ ವಶಪಡಿಸ್ಕೊಂಡಿದ್ದು ಈ ಒಂದು ಚಾವಳಿ ಕೋಟೆಯನ್ನ. ಭೋಂಸ್ಲೆ ಮತ್ತೆ ಮೋರ್ ಕುಟುಂಬಗಳಲ್ಲದೆ ಸಾಂತವಾಡಿಯ ಸಾವಂತ್, ಮುಧೋಳದ ಘೋರ್ಪಡೆ, ಮತ್ತೆ ಪಾಲ್ಟಾನ ನಿಂಬಾಳ್ಕರ್, ಶಿರ್ಕೆ ಮಾನೆ, ಮೋಹಿತೆ ಇವರೆಲ್ಲರೂ ಕೂಡ ಸೇರಿದಂತೆ ಬಿಜಾಪುರ ಆದಿಲ್ ಶಾಹಿಗೆ ಸಾಕಷ್ಟು ಜನರು ಇದರ ಅಧೀನರಾಗಿ ಸೇವೆ ಸಲ್ಲಿಸ್ತಾ ಇದ್ರು.
ಅವರಲ್ಲಿ ಅನೇಕರನ್ನ ದೇಶ್ಮುಖ್ಗಳು ಕೂಡ ಅಧಿಕಾರವನ್ನು ಹೊಂದಿದ್ರು. ಹಾಗಾಗಿ ಶಿವಾಜಿ ಚಾವಳಿಯಲ್ಲಿ ಒಂದು ಕೋಟೆಯನ್ನ ಕಟ್ಟಿ ಅದಕ್ಕೆ ಪ್ರತಾಪ್ಗಢ ಅಂತ ಕೂಡ ಹೆಸರು ಹೇಳ್ತಾರೆ. ಗನೋಜಿ ಗೋವಿಂದ್ ಅನ್ನ ಪ್ರತಾಪಗಢದ ರಾಜ್ಯಪಾಲರನ್ನಾಗಿ ಅಥವಾ ದಂಡನಾಯಕನಾಗಿ ನೇಮಕ ಮಾಡೋದ್ರ ಮುಖಾಂತರ ಶಿವಾಜಿ ಅದರ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಚಾವಳಿಯನ್ನ ವಶಪಡಿಸಿಕೊಳ್ಳೋದು ಮರಾಠ ಪ್ರದೇಶದ ಕರಾವಳಿ ಪ್ರದೇಶಗಳ ಕೊಂಕಣಿ ಪ್ರದೇಶಕ್ಕೆ, ಕೊಂಕಣ ತೀರಕ್ಕೆ ಇಲ್ಲಿ ಹೆಚ್ಚಿನ ಅಧಿಕಾರ ಮಾಡ್ಲಿಕ್ಕೆ ಅವಕಾಶ ಕೂಡ ಸಿಕ್ಕಿತ್ತು ಅಂತ. ಕ್ವಶನ್ ನಂಬರ್ 6 ತುಂಬಾ ಚೆನ್ನಾಗಿದೆ ನೋಡಿ. ಭಾರತೀಯ ಕಾನೂನುಬದ್ಧ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ. ಇದರಲ್ಲಿ ಎ ಮತ್ತೆ ಸಿ 2 ಹೇಳಿಕೆಗಳು ಮಾತ್ರ ಸರಿಯಾಗ್ತಾವೆ. ಓಕೆ, ಇಂಡಿಯನ್ ಸ್ಟ್ಯಾಟ್ಯೂಟರಿ ಕಮಿಷನ್ಸ್, ಇದನ್ನೇ ನಾವು ಸೈಮನ್ ಕಮಿಷನ್ ಅಂತ ಕರೆಯೋದು. ಎನಿ ಟೈಮ್ ನಿಮ್ಗೆ ಸೈಮನ್ ಅಂತ ಕೇಳಿದಿರಿ, ಬಟ್ ಇದರಲ್ಲಿ ಇಂಡಿಯನ್ ಸ್ಟ್ಯಾಟ್ಯೂಟರಿ ಕಮಿಷನ್ ಒರಿಜಿನಲ್ ನೇಮ್ ಕೊಟ್ಟಿರೋದ್ರಿಂದ ಬಹಳ ಜನ ಕನ್ಫ್ಯೂಸ್ ಆಗಿದ್ದೀರಿ ಅಂತ ಕಾಣಿಸುತ್ತೆ. ಭಾರತ ಸರ್ಕಾರ 1919ರ ಕಾಯ್ದೆಯನ್ನ ಪುನರಾವರ್ತಿಸಕ್ಕೆ ಭಾರತ ಸಂವಿಧಾನ ಸುಧಾರಣೆಗಳನ್ನು ತರಲಿಕ್ಕೆ 1927 ನಲ್ಲಿ ಈ ಆಯೋಗವನ್ನ ನೇಮಕ ಮಾಡಲಾಯಿತು ಅನ್ನೋದು ಇದೆಯಲ್ಲ, ಅದು ಕೂಡ ರೈಟ್. ಇದು ಈ ಆಯೋಗದಲ್ಲಿ ಕೇವಲ ಒಬ್ಬ ಭಾರತೀಯ ಸದಸ್ಯತ್ವವನ್ನು ಒಳಗೊಂಡಿದ್ದರಿಂದ ಅಂತಿದೆ. ಇದರಲ್ಲಿ ಒಬ್ಬನೂ ಭಾರತೀಯರು ಇರಲಿಲ್ಲ. 7 ಜನರಲ್ಲಿ ಒಬ್ರು ಕೂಡ ಭಾರತೀಯರು ಇರಲಿಲ್ಲ. ಹಂಗಾಗಿ ಹೇಳಿಕೆ ತಪ್ಪಾಗುತ್ತೆ. ಈ ಆಯೋಗ ದುಂಡು ಮೇಜಿನ ಸಮ್ಮೇಳನ ಇವೆರಡರ ಫಲಶ್ರುತಿ ಮುಂದೆ 1935 ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂತು. ಇದು ಕೂಡ ರೈಟ್. ಇನ್ನು 4ನೇ ಆಪ್ಷನ್ಸ್ ಕೂಡ ತಪ್ಪಾಗುತ್ತೆ. ಭಾರತ ಸರ್ಕಾರ ಕಾಯ್ದೆ ಪ್ರಾಂತ್ಯದಲ್ಲಿ ದ್ವೀಪಪ್ರಭುತ್ವವನ್ನು ಜಾರಿಗೆ ತಂತು ಅಂತಿದೆ. ಅದು ದ್ವೀಪಪ್ರಭುತ್ವವನ್ನ ಪ್ರಾಂತ್ಯದಲ್ಲಿ ರದ್ದುಗೊಳಿಸ್ಬಿಟ್ಟು ಕೇಂದ್ರದಲ್ಲಿ ಜಾರಿಗೆ ತರುತ್ತೆ 1935 ಆಕ್ಟ್. ಹಂಗಾಗಿ ಡಿ ಕೂಡ ತಪ್ಪಾಗುತ್ತೆ. ಸೊ ಎ ಮತ್ತೆ ಸಿ ಇದಕ್ಕೆ ಆನ್ಸರ್ ಆಗುತ್ತೆ. ಭಾರತ ಸರ್ಕಾರ ಕಾಯ್ದೆ 1919 ಇದನ್ನ ಪರಿಶೀಲನೆ ಮಾಡಕ್ಕಾಗಿ 1927 ನಲ್ಲಿ ರಚಿಸಿದಂತದ ಆಯೋಗವೇ ಸೈಮನ್ ಆಯೋಗ. ಇಂಡಿಯನ್ ಸ್ಟ್ಯಾಟ್ಯೂಟರಿ ಕಮಿಷನ್ ಅಂತ ಕರಿತೀವಿ, ಭಾರತೀಯ ಶಾಸನಬದ್ಧ ಆಯೋಗ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇದಕ್ಕೆ. ಇದು ಭಾರತಕ್ಕೆ ಬಂತು. ಹಾಗೆ ಬಂದಾಗ ಇದರಲ್ಲಿ ಯಾವುದೇ ಒಬ್ಬ ಭಾರತೀಯನು ಇರ್ಲಾ ಅನ್ನೋ ಕಾರಣಕ್ಕಾಗಿ 1928 ಅಲ್ಲಿ ಭಾರತಕ್ಕೆ ಆಗಮಿಸಿದಾಗ ಈ ಒಂದು ಸೈಮನ್ ಗೋಬ್ಯಾಕ್ ಪ್ರದರ್ಶನಗಳು ಎಲ್ಲಾ ಕಡೆ ನಡೀತು. ಸೈಮನ್ ಆಯೋಗವನ್ನ ಅದು ಈ ಕಾಯ್ದೆಯನ್ನ ಮೌಲ್ಯಮಾಪನ ಮಾಡಬೇಕು, ಸುಧಾರಣೆಗಳನ್ನ ಶಿಫಾರಸ್ ಮಾಡಬೇಕು, ಕೋಮು ಪ್ರಾತಿನಿಧ್ಯ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಪರಿಹರಿಸಬೇಕು ಅಂತೇಳಿ ಆ ಗುರಿಯನ್ನ ಹೊಂದು ಭಾರತಕ್ಕೆ ಬಂದಿದ್ರು ಇವರು. ಹಾಗಾಗಿ 1928 ಫೆಬ್ರವರಿ 3ರಂದು ಭಾರತದ ಬಾಂಬೆಗೆ ಆಗಮಿಸಿ ವ್ಯಾಪಕ ಪ್ರತಿಭಟನೆ ಮತ್ತು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದ್ದು ಇದೇ ಕಾರಣಕ್ಕಾಗಿ ಆಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಇವೆರಡೂ ರಾಜಕೀಯ ಬಣಗಳು ಎಲ್ಲಾ ಕಡೆ ಇದರ ವಿರೋಧವನ್ನ ವ್ಯಕ್ತಪಡಿಸ್ತಾ ಬಂದ್ವ. ಬಟ್ ಈ ಸೈಮನ್ ಆಯೋಗ ಭಾರತಕ್ಕೆ ಬಂದ ಉದ್ದೇಶ ಏನು ಅಂತ ಸರಿಯಾಗಿ ತಿಳ್ಕೊಳ್ಳಿ. ಯಾಕೆ ಸ್ಟೇಟ್ಮೆಂಟ್ ಅದನ್ನೇ ಕೊಟ್ಟಿರೋದು. ಭಾರತ ಸರ್ಕಾರ ಕಾಯ್ದೆ 1919 ಇದನ್ನ ಮೌಲ್ಯಮಾಪನ ಮಾಡಕ್ಕೋಸ್ಕರ ಭಾರತಕ್ಕೆ ಬಂದಿದ್ರು ಇವರು. ದ್ವಿಪ್ರಭುತ್ವದ ಕಾರ್ಯನಿರ್ವಹಣೆ ಹೆಂಗಿದೆ ಅಂತ ಹೇಳಿ ನೋಡಕ್ ಬಂದ್ರು. ಕೇಂದ್ರ ಮತ್ತು ಪ್ರಾಂತ್ಯದಲ್ಲಿ ಇದನ್ನ ಮಾಡಿದ್ರಿಂದಾಗಿ ಹೆಂಗಿದೆ ಅಂತ ನೋಡ್ಲಿಕ್ಕೆ ಬಂದ್ರು. ಪ್ರಾಂತೀಯ ಜವಾಬ್ದಾರಿಗಳನ್ನ ಭಾರತೀಯ ಮಂತ್ರಿಗಳು ಮತ್ತು ಬ್ರಿಟಿಷ್ ಅಧಿಕಾರಿಗಳ ನಡುವೆ ಹೆಂಗೆ ವಿಂಗಡಣೆ ಆಗಿದೆ ಅಂತೇಳಿ, ಮತ್ತೆ ಸಾಂವಿಧಾನಿಕ ಸುಧಾರಣೆಗಳಿಗೆ ಏನ್ ಕೇಳ್ತಾ ಇದ್ರು ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್ಸ್, ಅದನ್ನ ಇದು ಜಾರಿ ಆಗಿರಲಿಲ್ಲ. ಬಟ್ ಇದರ ಬ್ರಿಟಿಷ್ ನಿಯಂತ್ರಣವನ್ನ ಕಾಪಾಡಿಕೊಳ್ಳುವಾಗ ಆಡಳಿತದ ಸಮಸ್ಯೆಗಳು ಮತ್ತು ಭಾರತದ ಬೇಡಿಕೆಗಳನ್ನ ಪರಿಹರಿಸಲಿಕ್ಕೆ ಸಾಂವಿಧಾನಿಕ ಬದಲಾವಣೆಗಳನ್ನ ಪ್ರಸ್ತಾವ ಮಾಡ್ತೀವಿ ಅಂತೇಳಿ ಸಂವಿಧಾನಿಕ ಸುಧಾರಣೆಗಳಿಗೆ ಶಿಫಾರಸ್ ಮಾಡೋದಕ್ಕೂ ಕೂಡ ಬಂದಿತ್ತಿದು. ಮತ್ತೆ 1909ನ ಮಿಂಟೋ ಮಾರ್ಲೆ ಸುಧಾರಣೆಯಿಂದ ಬಂದಂತ ಕೋಮು ಪ್ರಾತಿನಿಧ್ಯ ಏನಿದೆ ಅದು ಭಾರತದಲ್ಲಿ ದೊಡ್ಡ ವಿವಾದಾಸ್ಪದವಾದಂತ ವಿಷಯವಾಗಿದೆ. ಅದರ ಕೋಮು ಪ್ರಾತಿನಿಧ್ಯಕ್ಕೆ ಮೌಲ್ಯಮಾಪನ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂತಹ ಗುರಿಯನ್ನ ಈ ಆಯೋಗ ಅದನ್ನ ಅಧ್ಯಯನ ಮಾಡಕ್ ಬಂದಿತ್ತು. ಕಾನೂನು ಸುವ್ಯವಸ್ಥೆಯ ಮೌಲ್ಯಮಾಪನವನ್ನು ಮಾಡೋದ್ರ ಮುಖಾಂತರ ಭಾರತದಲ್ಲಿ ಈಗ ಹೆಚ್ಚಾಗ್ತಾ ಇರುವಂತಹ ರಾಷ್ಟ್ರೀಯವಾದಿ ಚಳುವಳಿಗಳು ಇದರ ಒಂದು ಬೆಳಕಿನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಪರಿಶೀಲಿಸಲಿಕ್ಕೆ ಈ ಆಯೋಗ ಭಾರತಕ್ಕೆ ಬಂದಾಗ ಬಟ್ ಇದರಲ್ಲಿ ಯಾರು ಇಲ್ಲ ಅನ್ನೋ ಕಾರಣಕ್ಕಾಗಿ ಇದರ ಬಹಿಷ್ಕಾರ ಆಯಿತು. ಎಂ.ಎ. ಅನ್ಸಾರಿ ಅಧ್ಯಕ್ಷತೆಯಲ್ಲಿ 1927ರ ಮದ್ರಾಸ್ ಅಧಿವೇಶನದಲ್ಲಿ ಸೈಮನ್ ಆಯೋಗವನ್ನು ವಿರೋಧಿಸಬೇಕು ಅಂತ ಹೇಳಿ ಎಲ್ಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಾಯಕರು ಒಟ್ಟಾರೆಯಾಗಿ ಒಪ್ಕೊಳ್ತಾರೆ, ಬಹಿಷ್ಕಾರಕ್ಕೆ ಕರೆ ನೀಡ್ತಾರೆ. ನೆನ್ಪಿಟ್ಕೊಳ್ಳಿ, ಎಂ.ಎ. ಅನ್ಸಾರಿ ಅಧ್ಯಕ್ಷತೆಯಲ್ಲಿನೇ ಈ ಮದ್ರಾಸ್ ಅಧಿವೇಶನದಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಂತ ಕೂಡ. ಇನ್ನು ಭಾರತೀಯ ಪ್ರಾತಿನಿಧ್ಯದ ಅನುಪಸ್ಥಿತಿ ಇಲ್ಲಿ ಕಾಣ್ತಾ ಇತ್ತು. ಯಾಕಂದ್ರೆ ಯಾವುದೇ ಭಾರತೀಯ ಸದಸ್ಯರು ಇದರಲ್ಲಿ ಇರಲಿಲ್ಲ. ರಾಜಕೀಯ ಆಕಾಂಕ್ಷೆಗಳಿಗೆ ಸ್ಪಷ್ಟವಾಗಿ ನಿರ್ಲಕ್ಷ್ಯ ತೋರಿತ್ತು. ಸ್ವಯಂ ಆಡಳಿತದ ಭಾರತೀಯ ಬೇಡಿಕೆಗಳ ಬಗ್ಗೆ ಬ್ರಿಟಿಷರು ಉದಾಸೀನ ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಯ್ತು. ಹಾಗಾಗಿ ಲಾಹೋರ್ ಪ್ರತಿಭಟನೆ ಇಂಪಾರ್ಟೆಂಟ್ ಆಗತ್ತೆ ನಮ್ಗೆ. ಲಾಲಾ ಲಜಪತ್ ರಾಯ್ ನೇತೃತ್ವದಲ್ಲಿ ಒಂದು ನಡೀತಾ ಇತ್ತು. ಹಾಗೇನೆ ಅವರಿಗೆ ತಲೆಗೆ ಹೊಡೆದು ಬಿಟ್ಟು ಸಾವಾಯ್ತು. 1928 ನವೆಂಬರ್ 17ರಂದು ರಾಯ್ ಅವರ ಸಾವಿಗೆ, ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಇದು ಕಾರಣವಾಗ್ತಾ ಹೋಯ್ತು. ಇದರಿಂದಾಗಿ ಅದರ ಪರಿಣಾಮಗಳು ತುಂಬಾ ಕೆಡವಾಯಿತು. ಸೈಮನ್ ಆಯೋಗದಲ್ಲಿ ಇದರ ಪರಿಣಾಮ ಏನು ಅಂದ್ರೆ ನೆಹರು ವರದಿ ಬಂತಿಲ್ಲಿ. ಸೈಮನ್ ಆಯೋಗಕ್ಕೆ ಪ್ರತಿಯಾಗಿ ನೆಹರು ವರದಿ ಕರಡು ರಿಪೋರ್ಟ್ ಕೂಡ ಅಲ್ಲಿ ಜಾರಿಯಾಗತ್ತೆ. ಸ್ವಯಂ ಆಡಳಿತ ಮತ್ತು ಪ್ರಜಾಪ್ರಭುತ್ವ ತತ್ವಗಳಿಗೆ ಒತ್ತು ನೀಡತಕ್ಕಂತ
ಹೊಸ ಸಂವಿಧಾನದ ಚೌಕಟ್ಟನ್ನ ಪ್ರಸ್ತಾಪ ಮಾಡ್ತಾರೆ ಈ ಸಂದರ್ಭದಲ್ಲಿ. ಆಮೇಲೆ ಬ್ರಿಟಿಷ್ ಕಾಮನ್ವೆಲ್ತ್ ಒಳಗನೆ ಡೊಮಿನಿಯನ್ ಸ್ಥಾನಮಾನಕ್ಕೆ ಈ ಆಯೋಗದಲ್ಲಿ ನೆಹರು ವರದಿಯಲ್ಲಿ ಕರೆ ಕೊಟ್ಟಿತ್ತು. ರಾಜಕೀಯ ಬೇಡಿಕೆಗಳಲ್ಲಿನ ಬದಲಾವಣೆಗಳನ್ನು ಕೂಡ ಇದು ಸೂಚನೆ ಮಾಡಿತ್ತು. ಮತ್ತೆ ಕೋಮು ಪ್ರಾತಿನಿಧ್ಯವನ್ನ ವಿರೋಧಿಸಿ ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಚೌಕಟ್ಟನ್ನ ಪ್ರತಿಪಾದನೆ ಮಾಡಿತ್ತು. ಜೊತೆಗಿದು ಭವಿಷ್ಯ ಸುಧಾರಣೆಗಳ ಮೇಲೆ ಕೂಡ ತುಂಬಾ ಪ್ರಭಾವ ಬೀರಿದೆ ಸೈಮನ್ ಕಮಿಷನ್. ಯಾಕಂದ್ರೆ 1935 ಕಾಯ್ದೆ ಬಂದಿದ್ದೆ ಈ ಸೈಮನ್ ಆಯೋಗದ ಹೋರಾಟ ಮತ್ತು ದುಂಡು ಮೇಜಿನ ಸಮ್ಮೇಳನಗಳ ಫಲಶ್ರುತಿ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಪ್ರಾಂತೀಯ ಸ್ವಾಯತ್ತತೆ ವಿಚಾರದಲ್ಲಿ ಬಂದ್ರೆ 1935ರ ಕಾಯ್ದೆ ದ್ವಿಪ್ರಭುತ್ವವನ್ನ ಪ್ರಾಂತ್ಯಗಳಲ್ಲಿ ರದ್ದು ಮಾಡಿಬಿಟ್ಟು ಪ್ರಾಂತ್ಯಗಳಲ್ಲಿ ಪ್ರಾಂತೀಯ ಸ್ವಾಯತ್ತತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಂದ್ರು. ಹಂಗಾಗಿ ಅವತ್ತಿನ ಕಾಲಕ್ಕೆ 11 ಪ್ರಾಂತ್ಯಗಳಲ್ಲಿ 6ರಲ್ಲಿ ಮಾತ್ರ ದ್ವಿಸದನ ವ್ಯವಸ್ಥೆ ಕೂಡ ಸ್ಥಾಪನೆ ಮಾಡ್ತು. ಇನ್ನೆಲ್ಲಾ ಕಡೆ ಅದನ್ನ ಕ್ಯಾನ್ಸಲೇಟ್ ಮಾಡ್ಬಿಟ್ಟು ಕೇಂದ್ರದಲ್ಲಿ ಡಯಾಚಿ ಸಿಸ್ಟಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಂಗಾಗಿ ನಮ್ಗೆ ಆ ಸ್ಟೇಟ್ಮೆಂಟ್ ತಪ್ಪಾಗಿ ಕಾಣಿಸುತ್ತೆ. ಬಟ್ ಈ ಸೈಮನ್ ಕಮಿಷನ್ಸ್ ನ ಹೋರಾಟ ಲಾಲಾ ಲಜಪತ್ ರಾಯ್ ಅವರ ಮರಣದಿಂದಾಗಿನೇ ಹೊಸ ನಾಯಕರ ಉಗಮ ಆಗಿದ್ದು ಭಾರತದಲ್ಲಿ ಭಗತ್ ಸಿಂಗ್ ವ್ಯಕ್ತಿಗಳ ವಸಾಹತುಶಾಹಿ ಆಡಳಿತ ವಿರುದ್ಧ ತಮ್ಮ ಕ್ರಿಯಾಶೀಲತೆ ಪ್ರತಿರೋಧಕ್ಕಾಗಿ ತುಂಬಾ ಪ್ರಾಮುಖ್ಯತೆ ಪಡೆದ್ರು. ಸೈಮನ್ ಕಮಿಷನ್ಸ್ ಭಾರತಕ್ಕೆ ಬಂದಾಗ ಇಲ್ಲಿದ್ದವ್ರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಇರ್ವಿನ್ ಭಾರತದಲ್ಲಿದ್ದ. ಗೋಬ್ಯಾಕ್ ಸೈಮನ್ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟರು ಯಾರು ಅಂತ ಏನಾರ ಪ್ರಶ್ನೆ ಕೇಳಿದ್ರೆ ಸೈಮನ್ ಗೋಬ್ಯಾಕ್ ಅವನ್ ಘೋಷಣೆ ಕೊಟ್ಟವನು ಯೂಸುಫ್ ಮೆಹರೋಲಿ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದೆಲ್ಲ ಇಂಪಾರ್ಟೆಂಟ್ ಆಗಿ ಸೈಮನ್ ಕಮಿಷನ್ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಬರೋಣ, ದಿ ಪೊಲಿಟಿಕಲ್ ಎಕಾನಮಿ ಆಫ್ ಇಂಡೈರೆಕ್ಟ್ ರೂಲ್ ಮೈಸೂರು 1881-1971. ಈ ಗ್ರಂಥದಲ್ಲಿ ಮೈಸೂರು ದೇಶೀಯ ರಾಜ್ಯದಲ್ಲಿ ರಾಷ್ಟ್ರೀಯ ಚಳವಳಿಯನ್ನು ಈ ಕೆಳಗಿನಂತೆ ವಿಂಗಡಿಸಲಾಗಿತ್ತು ಅಂತ. ಇದನ್ನ ಬರೆದವರು ಯಾರು ಅಂದ್ರೆ ಬಿಜೋರ್ನ್ ಹೆಟ್ನೆ ಅವರು ಇದನ್ನ ಬರೆದಿದ್ದಾರೆ. ಇದಕ್ಕೆ ಇಷ್ಟೇನೆ, ಇನ್ನೇನು ಹೇಳಕ್ಕಾಗಲ್ಲ. ಗರಿಷ್ಠ ಗುತ್ತಿಗೆದಾರರಿಗೆ ದೊಡ್ಡ ಪ್ರಮಾಣದ ಭೂಮಿಯನ್ನ ಹೆಚ್ಚಿನ ಮೊತ್ತಕ್ಕೆ ಗೇಣಿ ನೀಡಿದ ಪರಿಣಾಮ ರೈತರಲ್ಲಿ ಅಸಹನೆ ಹೆಚ್ಚಾಗಿ ದಂಗೆ ಉಂಟಾಯಿತು ಅಂತ ನಗರ ದಂಗೆ ಬಗ್ಗೆ ಹೇಳ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಧಿಕಾರದಲ್ಲಿದ್ದಾಗ ನಡೆದಂತ ಒಂದು ದಂಗೆ ಇದು 1830-31ರಲ್ಲಿ. ಈ ದಂಗೆ ಕಮಿಷನ್ ಸ್ವರೂಪವನ್ನ ಬಿಂಬಿಸಿತ್ತು ಅಂತ ಹೇಳಿಕೆ ಕೊಟ್ಟವರು ಸಿ ಹಯವದನ್ ರಾವ್ ಅವರು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿದ್ದಂಥವರು ಹಿಸ್ಟ್ರಿ ಆಫ್ ಮೈಸೂರು ಅನ್ನೋ ಕೃತಿಯನ್ನ ಬರೀತಾರೆ. ಆ ಹಿಸ್ಟ್ರಿ ಆಫ್ ಮೈಸೂರು ಕೃತಿಯಲ್ಲಿ ಈ ನಗರ ದಂಗೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಬೂದಿ ಬಸಪ್ಪನ ದಂಗೆ ಅಂತ ಕೂಡ ಕರೀತಾರೆ ಇದನ್ನ. ಆ ದಂಗೆಯನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದವರೇ ಸಿ ಹಯವದನ್ ರಾಯ್ ಅವರು. ಇನ್ನು ಅಜಂತದ ಬಹುಪಾಲು ವರ್ಣಚಿತ್ರಗಳು ಈ ಕೆಳಗಿನ ಯಾವ ಪಂಥಕ್ಕೆ ಸೇರಿದೆ ಅಂತ ಗೊತ್ತು. ಎಲ್ಲರಿಗೂ ಗೊತ್ತು ಅಜಂತದಲ್ಲಿರ್ತಕ್ಕಂಥದ್ದು ಬೌದ್ಧ ಧರ್ಮಕ್ಕೆ ಇದೆ ಅಂತ. ಬಟ್ ಅದರಲ್ಲಿ ನೋಡಿ ಬಹಳ ವಿಶೇಷವಾಗಿ ಕೇಳಿದಾನೆ. ಮಹಾಯಾನ ಪಂಥ, ಹೀನಯಾನ ಪಂಥ, ವಜ್ರಯಾನ ಪಂಥ, ಹೀನಯಾನ ಮತ್ತು ವಜ್ರಯಾನ ಪಂಥ ಅಂತ ಕೊಟ್ಟಿದ್ದ. ಹಾಗಾಗಿ ಅಜಂತದಲ್ಲಿರುವಂತಹ ಬಹಳಷ್ಟು ಪೇಂಟಿಂಗ್ಗಳು ಸಂಬಂಧಪಟ್ಟಿರೋದು ಬೌದ್ಧ ಧರ್ಮದ ಮಹಾಯಾನ ಪಂಥಕ್ಕೆ ಸಂಬಂಧಪಟ್ಟಂಗೆ. ಯಾಕೆಂದ್ರೆ ಕುಶಾನರ ನಂತರ ಕನಿಷ್ಕ ಘೋಷಣೆ ಮಾಡದಂತ ಮಹಾಯಾನ ಪಂಥದಲ್ಲಿ ಇಲ್ಲಿ ಬಹಳ ವಿಶೇಷವಾಗಿ ಕಾಣಿಸ್ತದೆ ನಮ್ಗೆ ಅಶ್ವಘೋಷನ ನೇತೃತ್ವದಲ್ಲಿ. ಹಂಗಾಗಿ ಅಜಂತ ಗುಹೆಗಳಲ್ಲಿನ ವರ್ಣಚಿತ್ರಗಳು ಬೌದ್ಧ ಧರ್ಮದ ಮಹಾಯಾನ ಪಂಥಕ್ಕೆ ಸೇರಿದಾವೆ. ಯಾಕೆಂತಂದ್ರೆ ಇಲ್ಲಿ ಬುದ್ಧನನ್ನ ಮಾನವ ರೂಪದಲ್ಲಿ ಮತ್ತು ಅವನ ಜೀವನದ ಕಥೆಗಳೇನು ಕರಿತೀವಿ, ಜಾತಕ ಕಥೆಗಳನ್ನು ಚಿತ್ರಿಸಲಿಕ್ಕೆ ಹೆಚ್ಚು ಒತ್ತು ನೋಡಿದ್ದು ಮಹಾಯಾನ ಪಂಥ. ಹಂಗಾಗಿ ಮಹಾಯಾನ ಪಂಥ ಬೌದ್ಧ ಧರ್ಮದ ಹೆಗ್ಗುರುತಾಗಿರುವಂತಹ ಬೋಧಿಸತ್ವದ ಚಿತ್ರಣಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಅಜಂತದಲ್ಲಿನ ಹಿಂದಿನ ಗುಹೆಗಳು, ಸ್ತೂಪಗಳು ಹೀನಯಾನ ಧರ್ಮಕ್ಕೆ ಸಂಬಂಧಪಟ್ಟಿತ್ತು. ಆದರೆ ಇದು ಬುದ್ಧನನ್ನ ಮಾನವ ರೂಪದಲ್ಲಿ ಅಲ್ಲಿ ಚಿತ್ರಿಸಲಿಲ್ಲ. ಅದರ ಸಂಕೇತಗಳ ಮೂಲಕ ಮಾತ್ರ ಹೀನಯಾನ ಪಂಥ ಅಲ್ಲಿ ಚಿತ್ರಿಸಿತ್ತು. ಹಂಗಾಗಿ ಮಹಾಯಾನ ಪಂಥ ಮಾತ್ರ ಬೋಧಿಸತ್ವ, ಮಹಾಯಾನ ಬುದ್ಧನನ್ನ ದೇವರ ರೂಪದಲ್ಲಿ ಆರಾಧನೆ ಮಾಡತಕ್ಕಂಥದ್ದೆಲ್ಲ ಮಹಾಯಾನ ಪಂಥದ ಕಲ್ಪನೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಬಹಳ ಈಸಿ ಕ್ವಶನ್ಸ್ ಇದು. ಇವರು ಪರ್ಷಿಯನ್ ಭಾಷೆಯಲ್ಲಿ ತುಫತುಲ್ ಮುಹಾವುದ್ದೀನ್ ಅನ್ನ ಬರೆದ್ರು. ಇದು ರೈಟ್ ಸ್ಟೇಟ್ಮೆಂಟ್. ಇವರು ವೇದಗಳ ಏಕದೇವತಾವಾದವನ್ನ ಎತ್ತಿ ಹಿಡಿದ್ರು. ಇದು ಬಿ ಸ್ಟೇಟ್ಮೆಂಟ್ ಕೂಡ ರೈಟ್. ಆಮೇಲೆ ಸಿ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸರ್ವೆಂಟ್ಸ್ ಆಫ್ ಇಂಡಿಯಾ 1905ರಲ್ಲಿ ಅದನ್ನ ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಥಾಪನೆ ಮಾಡಿದ್ದು. ಹಂಗಾಗಿ ಸಿ ಸ್ಟೇಟ್ಮೆಂಟ್ ತಪ್ಪು. ಡಿ ಇದು ರೈಟ್. ಸ್ವಾತಂತ್ರ್ಯ, ಉದಾರವಾದ, ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆಯನ್ನ ಬೆಂಬಲಿಸಿದ್ದು ಪಾಶ್ಚಿಮಾತ್ಯ ವಿಚಾರಧಾರೆಗಳ ಮೇಲೆ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಭಾರತದ ಸ್ವತಂತ್ರ ಹೋರಾಟಗಾರರಲ್ಲಿ ನಾವು ನವೋದಯ ಚಳವಳಿಯ ಪಿತಾಮಹ ಅಂತ ಕರೆಯೋದು ಇದೇ ಉದ್ದೇಶಕ್ಕಾಗಿ. ಸೊ ಎ, ಬಿ, ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕೆಳಗಿನ ಮಹಿಳಾ ಕ್ರಾಂತಿಕಾರಿಗಳ ಪೈಕಿ 15 ವರ್ಷದ ವಯಸ್ಸಿನಲ್ಲಿ ತನ್ನ ಸಹಚರರೊಂದಿಗೆ ಕೊಮಿಲ್ಲಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟಿವನ್ಸ್ ನನ್ನ ಗುಂಡಿಟ್ಟು ಸಾಯಿಸಿದವಳು. ಆಕೆ ಕ್ರಾಂತಿಕಾರಿ, ಜುಗಾಂತರ ಪಕ್ಷಕ್ಕೂ ಸೇರ್ಕೊಂಡಿದ್ಲು. 1939ರಲ್ಲಿ ಈಕೆಯನ್ನ ಸರ್ಕಾರ ಮತ್ತು ಮಹಾತ್ಮ ಗಾಂಧಿ ಅವರ ನಡುವಿನ ಕ್ಷಮಾದಾನ ಒಪ್ಪಂದದ ಪ್ರಕಾರ ಬಿಡುಗಡೆ ಮಾಡಲಾಯಿತು. ಇದಾದ ನಂತರ ಆಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ತಾಳೆ. ಆಕೆ ಕಮ್ಯುನಿಸ್ಟ್ ಪಕ್ಷದ ಚಳವಳಿಯಲ್ಲೂ ಕೂಡ ಭಾಗವಹಿಸಿದ್ಲು. ಆಕೆ ಅರುಣ್ ಬಹನಿ ಶೀರ್ಷಿಕೆಯ ಒಂದು ಪುಸ್ತಕವನ್ನು ಕೂಡ ಬರೆದ್ಲು. ಇದೆಲ್ಲ ಯಾರ ಬಗ್ಗೆ ಹೇಳುತ್ತೆ ಅಂತ ಬಂದ್ರೆ ನೋಡಿ, ಒಂದೇ ಸ್ಟೇಟ್ಮೆಂಟ್ಗೆ ಬಂದ್ರೆ ನಮ್ಗೆ ಶಾಂತಿ ಘೋಷ್ ಅವ್ರ ಬಗ್ಗೆ ಹೇಳುತ್ತೆ.
ಸ್ಟಿವನ್ಸ್ ಅವ್ರನ್ನ ಗುಂಡಿಟ್ಟು ಕೊಂದಿದ್ದು ಅನ್ನೋ ವಿಚಾರವಾಗಿ ಬಂದಾಗ ಸುನೀತಿ ಚೌಧರಿ ಮತ್ತೆ ಶಾಂತಿ ಘೋಷ್ ಅವ್ರ ಬಗ್ಗೆ ಹೇಳುತ್ತೆ. ಅರುಣ್ ಬಹನಿ ಅನ್ನುವಂಥ ಪುಸ್ತಕ ಅಷ್ಟೇ ತೆಗೆದುಕೊಂಡ್ರೆ, ಹಿಂಗಾಗಿ ಈ ಮೇಲೆ ಕೊಟ್ಟಿರುವ ಹೇಳಿಕೆಗೂ ಕೆಳಗೆ ಕೊಟ್ಟಿರುವ ಆಪ್ಷನ್ಸ್ಗೂ ಸ್ವಲ್ಪ ಮಾಡಿದ್ರೆ ಕಷ್ಟ ಆಗ್ತಾ ಇದೆ. ನೀವೇ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಇಬ್ರು ಹೌದವರು. ಡಿಸೆಂಬರ್ 14, 1935 ಚೌಧರಿ ಮತ್ತೆ ಶಾಂತಿ ಘೋಷ್ ಅವರು ಬ್ರಿಟಿಷ್ ಅಧಿಕಾರಿ ಕೊಮೆಲ್ಲಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಚಾರ್ಲ್ಸ್ ಬೆಫ್ರಿ ಬಕ್ಲ್ಯಾಂಡ್ ಸ್ಟಿವನ್ಸ್ ಅವರನ್ನ ಕಚೇರಿಗೆ ಕಾಲಿಡ್ತಾರೆ. ಸ್ಟಿವನ್ಸ್ ದಾಖಲೆ ನೋಡ್ತಿರುವಾಗಲೇ ಘೋಷ್ ಮತ್ತೆ ಚೌಧರಿ ತಮ್ಮ ಶಾಲೆಗಳಲ್ಲಿ ಅಡಗಿಸಿದಂತ ಸ್ವಯಂ ಚಾಲಿತ ಪಿಸ್ತೂಲ್ಗಳನ್ನು ತೆಗೆದು ಗುಂಡನ್ನ ಹಾರಿಸಿದ್ರು. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಇಬ್ಬರಿಗೂ ಸಂಬಂಧಪಡುತ್ತೆ. ಸುನೀತಿ ಚೌಧರಿ ಮತ್ತೆ ಶಾಂತಿ ಘೋಷ್ಗೆ ಸಂಬಂಧಪಡುತ್ತೆ. ಅದ್ರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕೇವಲ ಒಬ್ರಿಗೆ ಮಾತ್ರ ಸಂಬಂಧಪಡುತ್ತೆ. ಹಂಗಾಗಿ ಇದರ ಆಯ್ಕೆಗಳು ನಿಮ್ಗೆ ಬಿಟ್ಟಿದ್ದೀನಿ. ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು ಅಂತ? ನಿಗಮ ಸಭಾದ ಕೈಯಲ್ಲಿತ್ತು. ಸಂಪೂರ್ಣವಾಗಿ ನಗರಗಳನ್ನು ನೋಡ್ಕೊಳ್ಳೋದಕ್ಕೆ ಇದರ ಅಧಿಕಾರ ಕೊಡಲಾಗಿತ್ತು. ಇನ್ನು ಚೋಳರ ಕಾಲದಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ ಜಮೀನುದಾರರು ಸ್ಥಳೀಯವಾಗಿ ರಚಿಸಿಕೊಂಡಿದ್ದ ಸಾಮುದಾಯಿಕ ಸಂಘಕ್ಕೆ ಇದ್ದ ಹೆಸರೇನು ಅಂತ ಕೇಳಿದರೆ ಅಲಂಗನಂ ಅಂತ. ನೋಡಿ, ಇದು KA ನೀಲಕಂಠ ಶಾಸ್ತ್ರಿ ಅವರ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾದಲ್ಲಿ ಬಹಳ ಡೀಟೇಲ್ ಆಗಿ ಚೋಳರ ಕಾಲದ ಸಂಪೂರ್ಣ ಆಡಳಿತವನ್ನು ಕೊಟ್ಟಿದ್ದಾರೆ. ಯಾರಾದ್ರೂ ಇದನ್ನ ಕೆಸೆಟ್ ಲೆವೆಲ್ಗೆ ಮತ್ತೆ ಇದ್ರ ಲೆವೆಲ್ಗೆ ಓದ್ಕೋಬೇಕು ಅಂದ್ರೆ ಆ ಪುಸ್ತಕ ಓದ್ಕೊಳ್ಳಿ. ಅಲಂಗನಂ ಅಂತ ಹೇಳಿ. ಇದು ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ, KA ನೀಲಕಂಠ ಶಾಸ್ತ್ರಿ ಅವರದು. ತುಂಬಾ ಚೆನ್ನಾಗಿದೆ ಪುಸ್ತಕ. ಇನ್ನು ಯಾವ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧರ ಎರಡು ಗುಂಪುಗಳು ಅಂದ್ರೆ ಮಹಾಯಾನ ಮತ್ತು ಹೀನಯಾನಗಳಿಗೆ ಮಾನ್ಯತೆ ದೊರಕಿತು ಅಂತಂದ್ರೆ ಅದು 4ನೇ ಬೌದ್ಧ ಸಮ್ಮೇಳನ. 1ನೇ ಬೌದ್ಧ ಪರಿಷತ್ ನಡೆದದ್ದು ಮಹಾಕಶ್ಯಪ ಅವರ ನೇತೃತ್ವ, ರಾಜಗೃಹ, ಅಜಾತಶತ್ರು. ಇನ್ನು 2ನೇ ಪರಿಷತ್ ನಡೆದಿದ್ದು ಸಭಾಕಾಮಿ ವೈಶಾಲಿಯಲ್ಲಿ ಕಾಲಾಶೋಕ. ಇನ್ನು 3ನೇ ಪರಿಷತ್ ನಡೆದದ್ದು ಮೊಗ್ಗಲಿಪುತಿಸ್ತ ಪಾಟಲಿಪುತ್ರದಲ್ಲಿ ನಡೀತು ಅಶೋಕ. ಇನ್ನು 4ನೇ ಪರಿಷತ್ತು ವಸುಮಿತ್ರ ಕುಂಡಲವನ, ಇದು ಕನಿಷ್ಕನ ನೇತೃತ್ವದಲ್ಲಿ ನಡೆದದ್ದು. 1ನೇ ಪರಿಷತ್ತಲ್ಲಿ ಮಹಾಕಶ್ಯಪ, ರಾಜಗೃಹದಲ್ಲಿ ಅಜಾತಶತ್ರು ಅವರ ನೇತೃತ್ವದಲ್ಲಿ. ಇಲ್ಲಿ ಬುದ್ಧನ ಹೇಳಿಕೆಗಳು, ಏನ್ ನಾವು ಸುತ್ತಪೀಠಕ ಅಂತೀವಿ ಅದು, ಸನ್ಯಾಸಿಗಳ ಶಿಸ್ತು, ವಿನಯ ಪೀಠಕದ ಮಾಹಿತಿಗಳು, ಶಿಷ್ಯ ಆನಂದದಿಂದ ಸೂತ್ರಗಳನ್ನ ಕೂಡ ಪಠಿಸ್ತಾರೆ. ಉಪಾಲಿಯಿಂದ ಸನ್ಯಾಸಿಗಳ ಶಿಸ್ತು ನಿಯಮಗಳನ್ನು ಪಡಿಸಲಾಗಿದ್ದು ಕೂಡ ಇದರಲ್ಲೇ ಬರುತ್ತೆ. ಇನ್ನು 2ನೇ ಬೌದ್ಧ ಧರ್ಮ ಸಮ್ಮೇಳನಕ್ಕೆ ಬಂದ್ರೆ ನಿಮ್ಗೆ 2ನೇ ಬೌದ್ಧ ಸಮ್ಮೇಳನದಲ್ಲೂ ಕೂಡ ಸಭಾಕಾಮಿ, ವೈಶಾಲಿ, ಕಾಲಾಶೋಕ ಕೂಡ ಮಾಡಿದ್ದು. ಥೇರವಾದ, ಬೌದ್ಧ ಪಂಥ, ಪಾಲಿ ಭಾಷೆಯಲ್ಲಿ 75 ನಿಯಮಗಳ ಉಲ್ಲೇಖ ರಚನೆ ಮಾಡಿದ್ದು ಇದ್ರಾಗೇನೆ. ಜೊತೆಗೆ ಸಹಸಾಂಘಿಕರಾಗಿ ವಿಭಜನೆ ಹೊಂದಿದ್ದು ಇದರಲ್ಲೇನೆ. ಇನ್ನು 3ನೇ ಪರಿಷತ್ ವಿಚಾರಕ್ಕೆ ಬಂದ್ರೆ ಮೊಗ್ಗಲಿಪುತಿಸ್ಸ ಮತ್ತು ಪಾಟಲಿಪುತ್ರದ ವಿಚಾರಗಳು ಮತ್ತು ವಿದೇಶಗಳಿಗೆ ಧರ್ಮ ಪ್ರಚಾರ ಹೋಗ್ಬೇಕು ಮತ್ತು ಅಭಿಧಮ್ಮ ಪೀಠಕ ರಚನೆ ಆಗಿದ್ದು 3ನೇ ಪರಿಷತ್ತಲ್ಲಿ. ಇನ್ನು 4ನೇ ಪರಿಷತ್ತಲ್ಲಿ ವಸುಮಿತ್ರ ಕುಂಡಲವನದಲ್ಲಿ ಕೂಡ ಮಾಡಿರ್ತಕ್ಕಂಥದ್ದು. 18 ಪಂಥೀಯರ ನಡುವೆ ಭಿನ್ನತೆಯನ್ನು ನಿವಾರಣೆ ಮಾಡ್ತಾರೆ. ಮಹಾಯಾನ ಪಂಥಕ್ಕೆ ಆರಂಭಿಕವಾಗಿ ಕನಿಷ್ಕ ಇದರ ಘೋಷಣೆ ಮಾಡಿದ್ದು ಕೂಡ ಇಲ್ಲೇನೆ. ಇನ್ನು 5ನೇ ಪರಿಷತ್ ನಡೆದು ಗೊತ್ತಿದೆ ನಿಮ್ಗೆ. ಹರ್ಷವರ್ಧನ ಆಸ್ಥಾನದಲ್ಲಿ ಹುಯೆನ್ ಸಾಂಗ್ ಇದರ ನೇತೃತ್ವ ವಹಿಸಿದ್ದ. ಇದರಲ್ಲಿ ಮತಶ್ರೇಷ್ಠತೆಯ ಬಗ್ಗೆ ಚರ್ಚೆ ನಡೆಸಿದ್ದು ಕೂಡ 5ನೇ ಪರಿಷತ್ತಲ್ಲಿ. ಇನ್ನು ಕ್ವಶನ್ ನಂಬರ್ 62 ಇದನಡೆ ಅಶೋಕನ ಶಾಸನಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ. ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿತ್ತು. ಯಾಕೆಂದ್ರೆ 3ನೇ ಶಿಲಾಶಾಸನ ಧಮ್ಮದ ಬಗ್ಗೆ ಜನರಿಗೆ ಬೋಧನೆ ನೀಡಲು ಪ್ರತಿ 5 ವರ್ಷಗಳಿಗೊಮ್ಮೆ ಪ್ರವಾಸದ ಮೇಲೆ ಹೋಗುವ ಅಧಿಕಾರಿಗಳನ್ನು ಉಲ್ಲೇಖಿಸಿತ್ತು. ರುಮಿಂಡೈ ಶಾಸನದಲ್ಲಿ ಏನಿದೆ ಅದು ಲುಂಬಿನಿ ಗ್ರಾಮದ ಜನರಿಗೆ ತೆರಿಗೆ ವಿನಾಯಿತಿ ಕಟ್ಟಿದ್ದು. ಮತ್ತೆ 1 ಭಾಗವನ್ನ ಅಲ್ಲಿ ಸ್ವಲ್ಪ ಕೆಲವು ಹಂತಗಳಲ್ಲಿ ಕಟ್ಟೋದಕ್ಕೆ ಅವಕಾಶ ಕೂಡ ಕೊಟ್ಟಿದ್ರು ಅವರು. ಇನ್ನು ಎಲ್ಲಾ ಕೊಡುಗೆಗಳಿಗೆ ಅತ್ಯುತ್ತಮವಾಗಿರೋ ಧಮ್ಮದ ಕೊಡುಗೆಯನ್ನು 11ನೇ ಶಿಲಾಶಾಸನ ಉಲ್ಲೇಖಿಸಿತ್ತು ಅಂತ. ಹಾಗಾಗಿ 62ನೇ ಸ್ಟೇಟ್ಮೆಂಟ್ ಅಲ್ಲಿ ಇವು 4 ಕೂಡ ನಮ್ಗೆ ಸರಿಯಾಗ್ತವೆ. ಕಾಣ್ತಾರೋ QR ಕೋಡ್ ನ ಸ್ಕ್ಯಾನ್ ಮಾಡಿ ಈ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ ಒಯ್ಯೋದಕ್ಕೆ ನಿಮ್ಮ ಸಹಾಯ ಇರಲಿ ಅಂತ ಹೇಳ್ತಾ, ಅಷ್ಟು 2024ರ ಒಂದು KS ಪರೀಕ್ಷೆಯ ಉತ್ತರಗಳ ಸಂಪೂರ್ಣ ವಿಶ್ಲೇಷಣೆ ನಿಮ್ಗೋಸ್ಕರ ಕೊಟ್ಟಿದ್ದೀನಿ. ವಿಡಿಯೋ ನೋಡಿದ ತಕ್ಷಣ ಅಷ್ಟೇ ಸುಮ್ಮನೆ ಆಗ್ಬಿಡ್ಬೇಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಅದನ್ನ ಹೇಳಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ಪ್ರತಿಯೊಬ್ಬರು ಕೂಡ ಸ್ಟೇ ವಿತ್ ಅಸ್ ರಮೇಶ್ ಸರ್ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.